ಹಾಯ್ ಹಲೋ ನಮಸ್ಕಾರ SSLC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಇವತ್ತಿನ ಈ ವಿಡಿಯೋ ಸೀರೀಸಲ್ಲಿ ನಾವು ಮ್ಯಾಥಮೆಟಿಕ್ಸಿನ ಟ್ರಿಗ್ನೋಮೆಟ್ರಿ ಚಾಪ್ಟರ್ LBA ಅಲ್ಲಿ 2 ಮಾರ್ಕುಗಳು. ಓಕೆ, ಸೊ ಈ 2 ಮಾರ್ಕಿನ LBA ಕ್ವಶನ್ಸ್ನ ಹ್ಯಾಕ್ಸ್ಪ್ಲೇನ್ಡ್ ಅಂದರೆ ಎಕ್ಸ್ಪ್ಲೇನ್ ಮಾಡೋಣ. ಓಕೆ, ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ವಿತ್ ಸಮ್ ಹ್ಯಾಕ್ಸ್. ಓಕೆ, ಸೊ ಅದು ಇವತ್ತು ನಾವು ಕವರ್ ಮಾಡ್ತಾ ಇದ್ದೀವಿ. ಮತ್ತು 2 ಮಾರ್ಕ್ಸಲ್ಲಿ ಯಾವೆಲ್ಲ ಕ್ವಶನ್ಸ್ನ ಕವರ್ ಮಾಡ್ತಿದ್ದೀವಿ ಸ್ಟೂಡೆಂಟ್ಸ್ ನೋಟ್. ಬರೀ ಡಿಫಿಕಲ್ಟಿಗಿರುವ ಕ್ವೆಶನ್ನ ಮಾತ್ರ ಕವರ್ ಮಾಡ್ತಾ ಇದ್ದೀವಿ, ಆಯಿತಾ. ಸೊ ಈಸಿ ಮತ್ತು ಆವ್ರೇಜ್ನ ನನಗೆ ತಿಳಿದಿರೋ ಮಟ್ಟಕ್ಕೆ ನೀವು ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬಟ್ ಡಿಫಿಕಲ್ಟ್ ಕ್ವೆಶನ್ಸ್ನ ನಾವೇನು ಮಾಡೋಣ, ಈ ವಿಡಿಯೋ ಸೀರೀಸಲ್ಲಿ ಸಾಲ್ವ್ ಮಾಡೋಣ. ಓಕೆ, ಸೊ ಲೆಟ್ ಸ್ಟಾರ್ಟ್. ಮೊದಲನೇ ಪ್ರಶ್ನೆ ಏನಿದೆ, ಸೊ ಇಲ್ಲಿ ನೀವು ನೋಡ್ಬೋದು. ಸೊ ನಿಮ್ಮ ಹತ್ರನೂ LBA ಕಾಪಿ ಇದೆ ಅಲ್ವಾ? ಸೊ ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಇಂಟರ್ನೆಟ್ಟಿಂದ. ಸೊ ಆ LBA ಅಲ್ಲಿ 53ನೇ ಪ್ರಶ್ನೆ ಇಲ್ಲಿ ಡಿಫಿಕಲ್ಟಿ ಲೆವೆಲ್ ಇರುತ್ತೆ ನೋಡಿ. ಸೊ MQP ಅಂದರೆ ಮಾಡೆಲ್ ಕ್ವಶನ್ ಪೇಪರ್ 2020ಇಂದ ಲೆವೆಲ್ ಬಂದುಬಿಟ್ಟು ಡಿಫಿಕಲ್ಟ್ ಅಂತ ಬರೆದಿರ್ತಾರೆ. ಸೊ ನಾನು ಹೇಳಿರೋ ಥರ 2 ಮಾರ್ಕ್ಸ್ ಟ್ರಿಗ್ನೋಮೆಟ್ರಿ LBA ಡಿಫಿಕಲ್ಟ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಿ, ರೈಟ್. ಸೊ ಮೊದಲನೇ ಪ್ರಶ್ನೆ ಏನಿದೆ ನೋಡೋಣ ಬನ್ನಿ. ಸೊ ಇಫ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು 0.6 ದೆನ್ ಶೋ ದ್ಯಾಟ್, ಅಂದರೆ ಪ್ರೂವ್ ಮಾಡ್ಬೇಕು ನಾವಿಲ್ಲಿ, 5 sin ಥೀಟಾ ಮೈನಸ್ 3 tan ಥೀಟಾ ಇಸ್ ಈಕ್ವಲ್ ಟು 0. ಆಯಿತಾ, ಕಾಸ್ ಥೀಟಾ 0.6 ಅಂತ ಕೊಟ್ಟಿದ್ದಾರೆ. ನಾವು ಇದನ್ನು 0ಗೆ ಸಮ ಅಂತ ನಾವು ತೋರಿಸ್ಬೇಕು. ಯಾವ ರೀತಿ ಸ್ಟಾರ್ಟ್ ಮಾಡೋದು ಇದನ್ನು ನೋಡಿ. ಪ್ರಶ್ನೆನ ಒಂದ್ಸತಿ ನೋಡಿ, ಏನು ಕೊಟ್ಟಿದ್ದಾರೆ, ಕಾಸ್ ಥೀಟಾ ಕೊಟ್ಟಿದ್ದಾರೆ ಅಲ್ವಾ. ಕಾಸ್ ಥೀಟಾನ ಬರ್ಕೊಳ್ಳಿ. ಯಾವ ಥರ ಬರ್ಕೊಳ್ತೀರಾ ಕಾಸ್ ಥೀಟಾನ? ಕಾಸ್ ಥೀಟಾ ಇಸ್ ಈಕ್ವಲ್ ಟು 0.6 ಅಷ್ಟೇ. ಇಷ್ಟೇ ಕೊಟ್ಟಿರೋದು ಪ್ರಶ್ನೆಯಲ್ಲಿ. ನಾವು ಇದನ್ನು ಪ್ರೂವ್ ಮಾಡಬೇಕು. ಸೊ ಇದನ್ನು ಪ್ರೂವ್ ಮಾಡಬೇಕಂದ್ರೆ ನಮಗೀಗ ಸೈನ್ ಥೀಟಾ ಬೇಕು, ಟ್ಯಾನ್ ಥೀಟಾ ಬೇಕು, ಹೌದಾ. ಸೊ ಈಗ ನಾವು ಸೈನ್ ಥೀಟಾನ ಕಂಡುಹಿಡಿಯಬೇಕು. ಕಂಡುಹಿಡಿಯೋದಕ್ಕೆ ನಮ್ಗೆ ಏನು ಕೊಟ್ಟಿದ್ದಾರೆ, ಕಾಸ್ ಥೀಟಾನ ಕೊಟ್ಟಿದ್ದಾರೆ. ಸೊ ಈಗ ಇಲ್ಲಿ ಒಂದು ಚಿಕ್ಕ ಹ್ಯಾಕ್ ಏನಪ್ಪ ಅಂದರೆ, ಈ 0.6 ಇದೆಯಲ್ವಾ, ಯಾವ ರೀತಿ ಬರಿಬೋದು ಇದನ್ನು, 0.6 ಆಯಿತಾ. ಈ ಪಾಯಿಂಟ್ಗಿಂತ ಮುಂಚೆ ಎಷ್ಟು ಝೀರೋಗಳಿದ್ದಾವೆ, ಅಥವಾ ಈ ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ಸ್ ಇದಾವೆ ಅಂತ ನೋಡಿ. ಓಕೆ, ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ ಇದೆ, 1 ಡಿಜಿಟ್ ಇದೆ. ಸೊ 6ನ ಹಾಗೆ ಬರೀರಿ. ಸೊ ಪಾಯಿಂಟ್ ಆದಮೇಲೆ ನೋಡಿ, ಪಾಯಿಂಟ್ ಆದಮೇಲೆ 1 ಡಿಜಿಟ್ ಇದೆ. ಸೊ 1 0ನ ಕೆಳಗಡೆ ಬರೆದ್ಬಿಟ್ಟು 10 ಅಂತ ಬರೀರಿ. ಅಕಸ್ಮಾತ್ 0.75 ಇತ್ತು ಅಂದ್ಕೊಳ್ಳಿ. ಸೊ ಪಾಯಿಂಟ್ ಆದಮೇಲೆ 2 ನಂಬರ್ಗಳಿದ್ದಾವೆ. ಸೊ 75ನ ಹಾಗೆ ಬರೀರಿ. ಸೊ ಪಾಯಿಂಟ್ ಆದಮೇಲೆ 2 ನಂಬರ್ ಅಲ್ವಾ. ಸೊ 2 0 ಪಕ್ಕದಲ್ಲಿ 1 ಅಂತ ಬರೀಬೇಕು. ಓಕೆ, ಸೊ ಇದು ಒಂದು ಚಿಕ್ಕ ಹ್ಯಾಕ್. ಸೊ ಇವಾಗ ನಾವು ಇದನ್ನು ಬಿಟ್ಬಿಡೋಣ, ಕೆಳಗಡೆ ಇರೋದನ್ನ ಇಗ್ನೋರ್ ಮಾಡೋಣ. ಇದು ಜಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಟ್ಟೆ ನಿಮ್ಗೆ ಅರ್ಥ ಆಗಲಿ ಅಂತ ಅಷ್ಟೇ. ಓಕೆ, ಸೊ ಇದನ್ನು ಬಿಟ್ಬಿಡಿ. ಸೊ ನಮಗೇನು ಬಂದಿದೆ ಇವಾಗ, ನಮಗೆ ಬಂದಿರೋದು 0.6 ಅಂದರೆ 6/10 ಅಂತ ಬರಿಬೋದು, ಹೌದಾ. ಬರ್ಕೊಳ್ಳಿ ಅದನ್ನು. ಸೊ ಏನಾಗುತ್ತೆ ಈಗ, ಕಾಸ್ ಥೀಟಾ ಇಸ್ ಈಕ್ವಲ್ ಟು 6/10. ಓಕೆ, ಫ್ರ್ಯಾಕ್ಷನ್ ರೂಪದಲ್ಲಿ ಬರ್ಕೊಂಡ್ವಿ. ಏನು ಯೂಸು ಈ ಥರ ಬರ್ಕೊಳ್ಳೋದ್ರಿಂದ? ನಾವೊಂದು ನಿಮೋನಿಕ್ನ ನೋಡಿದ್ದೀವಿ, ಏನದು, ಸೋಕಾಟೋವಾ ಅಂತ, ಹೌದಾ. ಸೋಕಾಟೋವಾ ಅಂತ ಒಂದು ನಿಮೋನಿಕ್ನ ನೋಡಿದ್ದೀವಿ. ಸೊ ಇವಾಗ ಈ ಮಧ್ಯದಲ್ಲಿರೋದನ್ನ ಅಬ್ಸರ್ವ್ ಮಾಡಿ. CAH ಅಂದರೆ ಕಾಸ್, A ಅಂದರೆ ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ H ಅಂದರೆ ಹೈಪೋಟೆನ್ಯೂಸ್ ಸೈಡ್ ಅಲ್ವಾ. ಸೊ ಇವಾಗ ಇದನ್ನು ನಾವು ಡ್ರಾ ಮಾಡೋಣ. ಯಾವ ರೀತಿ ಡ್ರಾ ಮಾಡೋದು, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ತೊಗೊಳ್ಳಿ. ಥೀಟಾನ ನಾವು ಇಲ್ಲ ಅಂತ ತೊಗೊಳ್ಳೋಣ, ದಿಸ್ ಇಸ್ ಥೀಟಾ. ಸೊ ಅವಾಗ ಏನಾಗುತ್ತೆ, ಅಡ್ಜಸೆಂಟ್ ಅಂದರೆ 6 ಅಲ್ವಾ. ಸೊ ಸ್ಟೂಡೆಂಟ್ಸ್ ಇದು ರೇಷಿಯೋಗಳು. 6 ಅಂದಿದ ತಕ್ಷಣ 6ನೇ ಬರೀಬಾರ್ದು, 6K ಅಂತ ಬರೆಯೋಣ, ಆಯಿತಾ. 6K. ಮತ್ತು ಹೈಪೋಟೆನ್ಯೂಸ್ ಅಂದರೆ 10. ಸೊ ಇದನ್ನು 10K ಅಂತ ಬರೀಬೇಕು. ಟ್ರಿಗ್ನೋಮೆಟ್ರಿಕ್ ಏನಿದು, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಸೊ ರೇಷಿಯೋಸ್ ಅಲ್ಲಿ ಬರ್ತಾ ಇರುವಂಥ ನಂಬರ್ಗಳನ್ನ ನಾವು ಡೈರೆಕ್ಟಾಗಿ 6 ಡೈರೆಕ್ಟಾಗಿ 10 ಅಂತ ಬರಿಬಾರ್ದು. ಯಾಕಂದರೆ ರೇಷಿಯೋಸ್ ಅಲ್ವಾ. ರೇಷಿಯೋಸ್ ಆಗಿರೋ ಕಾರಣ ನಾವು 6K 10K ಅಂತಲೇ ಬರಿಬೇಕು, ರೈಟ್. ಓಕೆ, ತ್ರಿಕೋಣಮಿತಿಯ ಅನುಪಾತಗಳು. ಅನುಪಾತಗಳು ಬಂದಾಗ 6 10 ಅಂತ ಬರಿಬಾರ್ದು, 6K 10K. Kನ ಯೂಸ್ ಮಾಡಬೇಕಾ? ಇಲ್ಲ, ನೀವು Xನ ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಒಂದು ಜನರಲ್ ಪ್ರಾಕ್ಟೀಸ್ ಏನಂದರೆ K ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಕೂಡ ನಾನೇನು ಮಾಡ್ತಿದ್ದೀನಿ, Kನ ಯೂಸ್ ಮಾಡ್ತಾ ಇದ್ದೀನಿ, ರೈಟ್. ಓಕೆ, ಸೊ 6K 10K ಅಂತ ಬಂತು. ಇವಾಗ ಏನು ಕಂಡುಹಿಡಿಯಬೇಕು ನಮಗೆ, ಇದು ಒಂದು ಸೈಡು ನಮಗೆ ಬಾಕಿ ಇದೆ, ಆ ಸೈಡ್ನ ಕಂಡುಹಿಡಿಯೋಣ. ಆ ಸೈಡ್ನ ಕಂಡುಹಿಡಿಯೋದು ಹೇಗೆ, ಪೈಥಾಗರಸ್ ಥಿಯರಮ್. ಸೊ ABCD ಅಂತ ಬರ್ಕೊಳ್ಳೋಣ ಇಲ್ಲಿ, ABC. ಪೈಥಾಗರಸ್ ಪ್ರಮೇಯ ಹಾಕಿದ್ರೆ ಏನು ಸಿಗುತ್ತೆ ನಮಗಿಲ್ಲಿ, AC² ಇಸ್ ಈಕ್ವಲ್ ಟು AB² ಪ್ಲಸ್ BC². AC² ಅಂದರೆ 10K ದ ಹೋಲ್ ಸ್ಕ್ವೇರ್ ಮೈನಸ್ AB ಇಸ್ ಈಕ್ವಲ್ ಟು, AB ಅಂದರೆ ಏನಾಗುತ್ತೆ, AB ನಮಗೆ ಗೊತ್ತಿಲ್ಲ, ಸೊ ಅದನ್ನು ಹಾಗೆ ಬರೀರಿ, AB². BC ಅಂದರೆ 6K ದ ಹೋಲ್ ಸ್ಕ್ವೇರ್. ಓಕೆ, ಸೊ ಈಗ ನಮಗೆ AB ಬೇಕಾಗಿದೆ, 6K ದ ಹೋಲ್ ಸ್ಕ್ವೇರ್ನ ಆ ಕಡೆ ಕಳಿಸಿ, ಏನಾಗುತ್ತೆ, AB² ಇಸ್ ಈಕ್ವಲ್ ಟು
100k² ಮೈನಸ್ 36k². 10k² ಅಂದರೆ 100k² ಆಗುತ್ತೆ, 6k² ಅಂದರೆ 36k² ಆಗುತ್ತೆ. ಆಯಿತಾ? ಸೊ ಈಗ ಏನಾಗುತ್ತೆ, AB² ವಿಲ್ ಬಿ ಈಕ್ವಲ್ ಟು 64k². ಆಯಿತಾ? ಸೊ ಈ 64k² ಅಲ್ಲಿ ನಾವೀಗ ರೂಟ್ನ ತೊಗೊಳ್ಳೋಣ ಎರಡು ಕಡೆನು. ಸೊ ಎರಡು ಕಡೆ ರೂಟ್ನ ತೊಗೊಂಡ್ರೆ ಏನಾಗುತ್ತೆ, AB ಈಸ್ ಈಕ್ವಲ್ ಟು 8k ಅಂತ ಬರುತ್ತೆ. ಸೊ ಇಲ್ಲಿ ನಮಗೆ ಬಂತು ಏನೋ ಇವಾಗ AB ನಮ್ಮ 8k. ಸೊ ಈ ಸೈಡ್ನ ಕಂಡುಹಿಡಿಯೋದ್ರಿಂದ ಏನು ಯೂಸು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ವೆರಿ ಸಿಂಪಲ್ ಸ್ಟೂಡೆಂಟ್ಸ್, ನಮಗೆ ಏನು ಕಂಡುಹಿಡಿಯೋದನ್ನ ಹೇಳಿದ್ದಾರೆ, ಸೈನ್ ಥೀಟಾ ಮತ್ತು ಟ್ಯಾನ್ ಥೀಟಾನ ಕಂಡುಹಿಡಿಯಬೇಕು. ಈ ಸೈನು ಟ್ಯಾನು ಮೂರು ಸೈಡ್ ಇರಬೇಕಾದ್ರೆ ಆರಾಮಾಗಿ ಕಂಡುಹಿಡಿಬೋದು. ಹೌದಾ? ಎಸ್. ಸೊ ಇವಾಗ 8k ಅಂತ ಬಂದಿದೆ. ಓಕೆ, ಸೊ ಈಗ ಸೈನ್ ಥೀಟಾನ ಕಂಡುಹಿಡಿಯೋಣ. ಸೊ ಸೈನ್ ಥೀಟಾನ ಯಾವ ಥರ ಕಂಡುಹಿಡಿಯೋದು, ಸೈನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪಾಟಿನ್ಯೂಸ್, ಅಂದರೆ 8k/10k. 8k/10k. ಸೊ ಕೆ ಕ್ಯಾನ್ಸಲ್, ಸೈನ್ ಥೀಟಾ ಏನಾಗುತ್ತೆ, ಸೈನ್ ಥೀಟಾ ವಿಲ್ ಬಿ 8/10. ಟ್ಯಾನ್ ಥೀಟಾನ ಯಾವ ಥರ ಕಂಡುಹಿಡಿಯೋದು, ಟ್ಯಾನ್ ಥೀಟಾಕ್ಕೆ ಫಾರ್ಮುಲಾ ಇದೆ. ಏನಂತ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ. ಸೊ ಸೈನ್ ಥೀಟಾ ಅಂದರೆ ಏನು, 8/10 ಡಿವೈಡೆಡ್ ಬೈ ಕಾಸ್ ಥೀಟಾ ಅಂದರೆ ಏನು, 6/10. ಈ 10 ಕ್ಯಾನ್ಸಲ್ ಆಗುತ್ತೆ, ಏನು ಉಳ್ಕೊಳ್ಳುತ್ತೆ ನಮಗೆ, 8/6 ಉಳ್ಕೊಳ್ಳುತ್ತೆ. ಸೊ ಈಗ ನಮಗೆ ಸೈನ್ ಥೀಟಾ ಬಂತು. ವಾಟ್ ಇಸ್ ಸೈನ್ ಥೀಟಾ, ಸೈನ್ ಥೀಟಾ ಇಸ್ ಈಕ್ವಲ್ ಟು 8/10. ಟ್ಯಾನ್ ಥೀಟಾ ಕೂಡ ಬಂದಿದೆ. ವಾಟ್ ಇಸ್ ಟ್ಯಾನ್ ಥೀಟಾ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 8/6. ಸೈನ್ ಥೀಟಾ ಟ್ಯಾನ್ ಥೀಟಾನ ಕಂಡುಹಿಡಿದ್ರಿ. ಇವಾಗ ಏನು ಮಾಡಬೇಕು, ಸೈನ್ ಥೀಟಾ ವ್ಯಾಲ್ಯೂನ ಇಲ್ಲಿ ಹಾಕಿ, ಟ್ಯಾನ್ ಥೀಟಾ ವ್ಯಾಲ್ಯೂನ ಇಲ್ಲಿ ಹಾಕಿ, ಮುಗೀತು. 0 ಅಂತ ಬಂದರೆ ನಿಮ್ಮ ಆನ್ಸರ್ ರೈಟ್. ಓಕೆ, ಸೊ ಈಗ 5 ಅಲ್ವಾ, ಸೊ ಇಲ್ಲಿ ಮತ್ತೆ ಕಲರ್ನೇ ಚೇಂಜ್ ಮಾಡೋಣ. ಸೊ ವಿಚ್ ಇಸ್ ಈಕ್ವಲ್ ಟು 5 ಇಂಟು ಸೈನ್ ಥೀಟಾ ಅಂದರೆ 8/10 ಮೈನಸ್ 3 ಇಂಟು ಟ್ಯಾನ್ ಥೀಟಾ ಅಂದರೆ 8/6. ಓಕೆ, 5 1s 5 2s 3 1s 3 2s. ಏನು ಉಳಿತಾ ಇದೆ ನಮಗಿಲ್ಲಿ, 8/2 ಮೈನಸ್ 8/2 ಇದೇನಾಗುತ್ತೆ 4 ಆಗುತ್ತೆ, ಇದೇನಾಗುತ್ತೆ 4 ಆಗುತ್ತೆ. ಸೊ 4 ಮೈನಸ್ 4 ವಿಚ್ ಇಸ್ ಈಕ್ವಲ್ ಟು 0. ಇದು ನಮ್ಮ RHS. ಹೆನ್ಸ್ ಪ್ರೂವ್ಡ್ ಅಂತ ಬರೆದ್ಬಿಟ್ರೆ ಮುಗೀತು, ಅಷ್ಟೆ. ಓಕೆ, ಅರ್ಥ ಆಯ್ತಾ? ಸೊ ಏನನ್ನ ಕಲ್ತ್ಕೊಂಡ್ರಿ ಈ ಪ್ರಾಬ್ಲಮಿಂದ? ಈ ಪ್ರಾಬ್ಲಮಿಂದ 0.6 ಪಾಯಿಂಟ್ಸಲ್ಲಿ ಕೊಟ್ಟಾಗ ಫ್ರ್ಯಾಕ್ಷನ್ಗೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅನ್ನೋದು ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟು, ಕಾಸ್ ಥೀಟಾನ ಫ್ರ್ಯಾಕ್ಷನ್ ಥರ ಬರ್ಕೊಂಡಿದ್ದಾದಮೇಲೆ ಅದನ್ನು ನಾವು ಸೈಡ್ಸ್ ಆಫ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಒಂದು ಲಂಬಕೋನ ತ್ರಿಭುಜದ ಬಾಹುಗಳಾಗಿ ಈ ಸೈಡ್ಸ್ಗಳನ್ನು ನಾವು ಬರಿಬೋದು. ಬಟ್ ಅನುಪಾತ ಅಥವಾ ರೇಷೋ ಆಗಿರೋ ಕಾರಣ ನಾವು 6k 10k ಅಂತ ಬರಿಬೇಕು. ಸೊ ಒಂದು ಲಂಬಕೋನ ತ್ರಿಕೋನದಲ್ಲಿ ಎರಡು ಬಾಹುಗಳನ್ನು ಕಂಡುಹಿಡಿದಾದ್ಮೇಲೆ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ 2 ಸೈಡ್ಸ್ನ ಕಂಡುಹಿಡಿದಾದ್ಮೇಲೆ ಇನ್ನೊಂದು ಸೈಡ್ನ ಕಂಡುಹಿಡಿಯೋದಕ್ಕೆ ಯಾವ ಥಿಯರಮ್ನ ಯೂಸ್ ಮಾಡಬೇಕು ನಾವು, ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡಬೇಕು. ಸೊ ಪೈಥಾಗರಸ್ ಥಿಯರಮಿಂದ ನಮಗೆ ಬಂದಿರೋ ಆನ್ಸರ್ನ ಇಟ್ಕೊಂಡು ಸೈನ್ ಥೀಟಾ ಟ್ಯಾನ್ ಥೀಟಾನ ಕಂಡುಹಿಡಿದು ಆ ಸೈನ್ ಥೀಟಾ ಟ್ಯಾನ್ ಥೀಟಾನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ 0 ಬರುತ್ತೆ. ದಿಸ್ ಇಸ್ ಆರ್ ರೈಟ್ ಆನ್ಸರ್. ಓಕೆ, ಸೊ ಸ್ಟೂಡೆಂಟ್ಸ್, 2 ಮಾರ್ಕಿನ ಪ್ರಶ್ನೆ, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ತ್ರಿಕೋನಮಿತಿಯ ಪ್ರಸ್ತಾವನೆಯಿಂದ. ಓಕೆ, LBಯಲ್ಲಿ ಡಿಫಿಕಲ್ಟ್ ಕ್ವಶನ್ ಇದು. ಅರ್ಥ ಆಗಿದೆಯಲ್ವಾ? ಎಸ್. ಸೊ ನಾನು ಸೈಡ್ಗೆ ಹೋಗ್ತೀನಿ, ಒಂದು ಚಿಕ್ಕ ಸ್ಕ್ರೀನ್ಶಾಟ್ನ ತೊಗೊಳ್ಳಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಟೇಕ್ ಅ ಸ್ಕ್ರೀನ್ಶಾಟ್. ಓಕೆ, ಆಲ್ ರೈಟ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇದು ಕೂಡ ಡಿಫಿಕಲ್ಟ್ MQP 2020 ಕ್ವಶನ್ ನಂಬರ್ 54. ರೈಟ್? ಓಕೆ, ಸೊ ಇದು ಕೂಡ ಪ್ರೂವ್ ದ್ಯಾಟ್ ಕ್ವೆಶ್ಚನ್. ಸೊ ಏನು ಹೇಳ್ತಿದ್ದಾರೆ, ಪ್ರೂವ್ ದ್ಯಾಟ್ ಸೀಕೆಂಟ್ ಟು ದ ಪವರ್ ಆಫ್ 4 ಥೀಟಾ ಮೈನಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಟ್ಯಾನ್ ಟು ದ ಪವರ್ ಆಫ್ 4 ಥೀಟಾ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವೇನು ಮಾಡಬೇಕು, ಇಲ್ಲಿ ನಮಗೆ ಟ್ಯಾನ್ ಬರ್ತಾ ಇದೆ, ಇಲ್ಲಿ ನಮಗೆ ಸೀಕೆಂಟ್ ಕೊಟ್ಟಿದ್ದಾರೆ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸೀಕೆಂಟ್, ರೈಟ್ ಹ್ಯಾಂಡ್ ಸೈಡಲ್ಲಿ ಟ್ಯಾನ್. ಯಾವ ರೀತಿ ಸಾಲ್ವ್ ಮಾಡಬೇಕು ಇದನ್ನು? ಸೊ ಇವಾಗ ನೀವು 1/cos ಅಂತ ಬರ್ಕೋತೀನಿ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ದಟ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಓಕೆ, ಸೊ ಸೀಕೆಂಟ್ ಆ ಕಡೆ ಇದೆ, ಟ್ಯಾನ್ ಈ ಕಡೆ ಇದೆ ಅಲ್ವಾ. ಒಂದು ಫಾರ್ಮುಲಾ ಇದೆ ನಮ್ಮ ಹತ್ರ, ಒಂದು ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಇದೆ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಏನದು? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಅಂತ. ರೈಟ್? ಸೊ ಈ ಫಾರ್ಮುಲಾ ನಿಮ್ಮ ತಲೆಗೆ ಬರಬೇಕು ಸ್ಟೂಡೆಂಟ್ಸ್. ಯಾಕೆ ಹೇಳಿ? ಲೆಫ್ಟ್ ಸೈಡಲ್ಲಿ ಸೀಕೆಂಟ್ ಸ್ಕ್ವೇರ್ ಇದೆ, ರೈಟ್ ಸೈಡಲ್ಲಿ ಟ್ಯಾನ್ ಇದೆ. ಅಂದರೆ ಇದರಿಂದ ನಾವು ಇದನ್ನು ಬರ್ಸೋದಕ್ಕೆ ಸಾಧ್ಯ ಅಂತ ಇದರ ಅರ್ಥ. ರೈಟ್? ಓಕೆ, ಸೀಕೆಂಟ್ ಸ್ಕ್ವೇರಿಗೆ ನಾವು ಇದನ್ನು ಬರಿತೀವಿ, ಬಟ್ ಸೀಕೆಂಟ್ ಟು ದ ಪವರ್ ಆಫ್ 4ಗೆ ಏನಂತ ಬರೆಯೋದು? ಸಿಂಪಲ್. ಸೀಕೆಂಟ್ ಟು ದ ಪವರ್ ಆಫ್ 4 ಥೀಟಾನ ನಾವು ಸೀಕೆಂಟ್ ಸ್ಕ್ವೇರ್ ಥೀಟಾ ದ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಕರೆಕ್ಟಾ?
ಸೊ ಇದನ್ನು ನಾವೀಗ ಈ ಸ್ಕ್ವೇರ್ನ ಒಳಗಡೆ ತೊಗೊಂಬಂದ್ರೆ ಏನಾಗುತ್ತೆ ಸೀಕೆಂಟ್ ಟು ದ ಪವರ್ ಆಫ್ 4 ಥೀಟಾ ಆಗುತ್ತೆ. ಓಕೆ, ಇದನ್ನು ಈಗ ನಾವು ರೀರೈಟ್ ಮಾಡೋಣ. ಯಾವ ರೀತಿ ಬರ್ಕೊಳ್ಳೋಣ ಇದನ್ನು? ಸೀಕೆಂಟ್ ಸ್ಕ್ವೇರ್ ಥೀಟಾ ದ ಹೋಲ್ ಸ್ಕ್ವೇರ್ ಮೈನಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ. ಓಕೆ, ಸೊ ಈಗ ಸೀಕೆಂಟ್ ಸ್ಕ್ವೇರ್ ಥೀಟಾ ಇನ ಜಾಗದಲ್ಲಿ ನಾವೇನಂತ ಬರಿಬೋದು? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ದ ಹೋಲ್ ಸ್ಕ್ವೇರ್ ಮೈನಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ರೈಟ್? ಓಕೆ, ಸೊ ಇವಾಗ ಇಲ್ಲಿ ಏನು ಮಾಡ್ಬೇಕು ನಾವು? ಹಿಯರ್ ವಿಲ್ ಬಿ ಯೂಸಿಂಗ್ ಒಂದು ಫಾರ್ಮುಲಾ. ಯಾವುದದು? ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ರೈಟ್? ಸೊ ಆ ಫಾರ್ಮುಲಾನ ಅಪ್ಲೈ ಮಾಡಿದಾಗ ಯಾವ ರೀತಿ ಕಾಣಿಸುತ್ತಿದ್ದಾಗ ನಮಗೆ ಎ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಅಂದರೆ 1 ಆಗುತ್ತೆ, ಬಿ ಸ್ಕ್ವೇರ್ ಅಂದರೆ ಟ್ಯಾನ್ ಟು ದ ಪವರ್ ಆಫ್ 4 ಥೀಟಾ, ಆಯಿತಾ, ಪ್ಲಸ್ 2ab ಅಂದರೆ 2 ಟ್ಯಾನ್ ಸ್ಕ್ವೇರ್ ಥೀಟಾ. ರೈಟ್? ಈ ಮೈನಸ್ ಏನೇ ಒಳಗಡೆ ತೊಗೊಂಬನ್ನಿ, -1 ಆಗುತ್ತೆ, ಇದು ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಇಲ್ಲಿ ನೋಡಿ, +1 -1 ಹೋಯ್ತು, ಟ್ಯಾನ್ ಟು ದ ಪವರ್ ಆಫ್ 4 ಥೀಟಾನ ಹಾಗೆ ಬರೀರಿ. ಓಕೆ, ಪ್ಲಸ್ 2 ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ 1 ಟ್ಯಾನ್ ಸ್ಕ್ವೇರ್ ಥೀಟಾ ಏನಾಗುತ್ತೆ? ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಗುತ್ತೆ, ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಇದು ನಮ್ಮ RHS ಅನ್ನು ನೋಡಿ. ಸೊ ದಿಸ್ ಇಸ್ ಈಕ್ವಲ್ ಟು, ಸೊ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಟ್ಯಾನ್ ಟು ದ ಪವರ್ ಆಫ್ 4 ಥೀಟಾ. ನನಗೆ ಟ್ಯಾನ್ ಟು ದ ಪವರ್ ಆಫ್ 4 ಥೀಟಾ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎರಡೂ ಕೂಡ ಒಂದೇ. ಓಕೆ, ಸೊ ದಿಸ್ ಇಸ್ ಆರ್ RHS, ಹೆನ್ಸ್ ಪ್ರೂವ್ಡ್. ಅಷ್ಟೇ, ಮುಗೀತು. ಸ್ಟೂಡೆಂಟ್ಸ್ ಅರ್ಥ ಆಯ್ತಾ? ಸೊ ವಾಟ್ ಈಸ್ ದ ಹ್ಯಾಕ್ ಹಿಯರ್? ಇಲ್ಲಿ ಹ್ಯಾಕ್ ಏನು ಸ್ಟೂಡೆಂಟ್ಸ್? ವೆರಿ ಸಿಂಪಲ್. ನಮಗೆ ಪ್ರೂವ್ ದ್ಯಾಟ್ ಅಥವಾ ಶೋ ದ್ಯಾಟ್ ಅಂತ ಕೊಟ್ಟಾಗ ನಾವು ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡ್ ಎರಡೂ ಕೂಡ ನೋಡಬೇಕು. ಸೊ ಎರಡೂ ನಾನು ನೋಡಿದ್ದಾದಮೇಲೆ ಕೆಲವರು ಏನು ಮಾಡ್ತಾರೆ, ಸೀಕೆಂಡ್ನ 1/cos ಅಂತ ಬರ್ಕೋತಾರೆ. ಬಟ್ 1/cos ಅಂತ ಬರ್ಕೊಳ್ಳೋದ್ರಿಂದ ಟ್ಯಾನ್ ಬರುತ್ತಾ? ಇಲ್ಲ. ನೀವು ಸೀಕೆಂಟ್ನ 1/cos ಅಂತ ಬರ್ಕೊಂಡ್ರೆ, ಬಟ್ ವಾಟ್ ಈಸ್ ಟ್ಯಾನ್ ಸ್ಟೂಡೆಂಟ್ಸ್? ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ. ಓಕೆ, ಡಿನಾಮಿನೇಟರ್ ಇದೆ, ನ್ಯೂಮರೇಟರ್ ಸೈನನ್ನು ಹೇಗೆ ಬರೆಸ್ತೀರಾ? ಬರ್ಸೋದು ಕಷ್ಟ. ಓಕೆ, ಸೊ ಅದನ್ನು ಅರ್ಥ ಮಾಡ್ಕೊಂಡು ಏನು ಅನ್ಕೋಬೇಕು ನೀವು? ಈ ಫಾರ್ಮುಲಾನ ಯೂಸ್ ಮಾಡಬೇಕು, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಸೊ ಈ ಫಾರ್ಮುಲಾನ ಯೂಸ್ ಮಾಡಿಬಿಟ್ಟು ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದೇನಿದು? ಲಾಸ್ ಆಫ್ ಇಂಡೈಸಸ್. ಈ ಇಂಡೈಸಸ್ನ ಲಾ ಯಾವ ಥರ ಇದೆ? ಎ ಟು ದ ಪವರ್ ಆಫ್ ಎಮ್ ಹೋಲ್ ಟು ದ ಪವರ್ ಆಫ್ ಎನ್ ಎ ಟು ದ ಪವರ್ ಆಫ್ ಎಮ್ ಇಂಟು ಎನ್. ಸೊ ಸೀಕೆಂಟ್ ಸ್ಕ್ವೇರ್ ಟು ದ ಸ್ಕ್ವೇರ್, ಸೊ 2 ಇಂಟು 2 ಇಸ್ 4 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಒನ್ ಹ್ಯಾಕ್, ಇದು ಒಂದು ಹ್ಯಾಕ್. ಇವೆರಡು ನಿಮಗೆ ಗೊತ್ತಿದ್ರೆ ಈ ಕ್ವಶನ್ನ ಸಾಲ್ವ್ ಮಾಡೋದು ಈಸಿ. ರೈಟ್? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇದು ಕೂಡ ಡಿಫಿಕಲ್ಟ್, ಸೆಪ್ಟೆಂಬರ್ 2020 ಬಂದಿರೋ ಪ್ರಶ್ನೆ, ಕ್ವಶನ್ ನಂಬರ್ 55. ಸೊ ಇಲ್ಲೇನು ಕೇಳ್ತಾ ಇದ್ದಾರೆ ನೋಡಿ, ಕೊಸಿಕೆಂಟ್ ಎ ಇಂಟು 1 ಮೈನಸ್ ಕಾಸ್ ಎ ಇಂಟು ಕೊಸಿಕೆಂಟ್ ಎ ಪ್ಲಸ್ ಕಾಟ್ ಎ ಇಸ್ ಈಕ್ವಲ್ ಟು 1. ನಾವು ಇದನ್ನು ಪ್ರೂವ್ ಮಾಡಬೇಕು. ಯಾವ ರೀತಿ ಪ್ರೂವ್ ಮಾಡಬೇಕು? ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ನ ತೊಗೊಳ್ಳೋಣ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ನ ತೊಗೊಂಡಾಗ ನಮಗೆ ಏನಿದೆ ಬರ್ಕೊಳ್ಳೋಣ ಅನ್ಸುತ್ತೆ. ಕೊಸಿಕೆಂಟ್ ಎ 1 ಮೈನಸ್ ಕಾಸ್ ಎ ಕೊಸಿಕೆಂಟ್ ಎ ಪ್ಲಸ್ ಕಾಟ್ ಎ. ರೈಟ್? ಓಕೆ, ಸೊ ಇವಾಗ 1 ಅಂತ ಬರ್ಸ್ಬೇಕು ನಾವು, ಅಂದರೆ ಎಲ್ಲ ಕ್ಯಾನ್ಸಲ್ ಔಟ್ ಆಗಬೇಕು, 1 ಅಂತ ಬರಬೇಕು. ರೈಟ್? ಸೊ ನೋಡಿ, ಮಧ್ಯದಲ್ಲಿ ಕಾಸ್ ಇದೆ, ಅಲ್ಲಿ ಕೊಸಿಕೆಂಟ್ ಇದೆ, ಕಾಟ್ ಇದೆ. ಸೊ ಕಾಸ್ ಇದೆ, ಅದೊಂದು ಹಿಂಟ್ ನಮಗೀಗ. ಅಂದರೆ ಇದರ ಅರ್ಥ ಏನು? ಮಿಕ್ಕಿರೋದಂದರೆ ಇದು ಮತ್ತು ಇದು, ಇವು ಮೂರನ್ನು ನಾವು ಸೈನ್ ಮತ್ತು ಕಾಸ್ ರೂಪದಲ್ಲಿ ಬರ್ಕೊಳ್ಳೋಣ. ರೈಟ್? ಸೊ ಕೊಸಿಕೆಂಟ್ ಏನ ಯಾವ ಥರ ಬರೆಯೋದು ನಾವು? 1/sin a ಇಂಟು 1 ಮೈನಸ್ ಕಾಸ್ ಎ ಇಂಟು 1/sin a ಪ್ಲಸ್ ಕಾಟ್ ಅಂದರೆ ಏನು? ಕಾಸ್ ಎ ಬೈ ಸೈನ್ ಎ. ರೈಟ್? ಸೊ ನಾವೇನು ಮಾಡಿದ್ವಿ? ಎಲ್ಲ ಕೂಡ ಸೈನು ಮತ್ತು ಕಾಸ್ ರೂಪದಲ್ಲಿ ಬರ್ಕೊಂಡ್ವಿ. ನೆಕ್ಸ್ಟ್ ಏನು ಮಾಡೋದೀಗ? ಡಿನಾಮಿನೇಟರ್ ಸೇಮ್ ಇದೆ, ಅಂದರೆ ನ್ಯೂಮರೇಟರ್ನ ಆ್ಯಡ್ ಮಾಡ್ಬೋದು. ಮಾಡಿ ಅದನ್ನು ಡಿವೈಡೆಡ್ ಬೈ ಸೈನ್ ಎ 1 ಪ್ಲಸ್ ಕಾಸ್ ಎ. ಇದು ಮಲ್ಟಿಪ್ಲಿಕೇಶನ್ ಆಗ್ತಿದೆ ಸ್ಟೂಡೆಂಟ್ಸ್, ಆಯಿತಾ? ಈಗ LCM ತೊಗೊಳಕ್ಕಂತ ಹೋಗ್ಬೇಡಿ. ಅಕಸ್ಮಾತ್ ಇಲ್ಲಿ ಪ್ಲಸ್ ಇತ್ತು ಅಂದ್ಕೊಳ್ಳಿ, ಅವಾಗ ನೀವು LCM ತೊಗೋಬೇಕು. ಇಲ್ಲಿ ನೋಡಿ ಪ್ಲಸ್ ಇದೆ, ಬಟ್ ಇಲ್ಲೇನಾಗ್ತಾಯಿದೆ? ಡಿನಾಮಿನೇಟರ್ ಸೇಮ್ ಆಗಿರೋ ಕಾರಣ ನಾವು ನ್ಯೂಮರೇಟರ್ನ ಆ್ಯಡ್ ಮಾಡ್ತಾಯಿದ್ದೀವಿ ಅಷ್ಟೇ. ಇಲ್ಲಿ ಪ್ಲಸ್ ಇಲ್ಲ, ಇಂಟು ಸೈನ್ ಇದೆ. ಸೊ ಇದನ್ನು ಯಾವ ಥರ ಬರೀಬೋದು ನಾವು? ಇದನ್ನು ನಾವು 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ. ಸೊ 1 ಮೈನಸ್ ಕಾಸ್ ಎ ಇಂಟು 1 ಇಸ್ 1 ಮೈನಸ್ ಕಾಸ್ ಎ, ಸೈನ್ ಎ ಕೆಳಗಡೆ ಬರೆದುಬಿಟ್ಟಿದೆ. ಇವೆರಡು ಬಂದಿದೆ ನಮ್ಮ ಹತ್ರ. ಇಲ್ಲಿ ಮತ್ತೆ ನೀವು ಅಬ್ಸರ್ವ್ ಮಾಡಬೇಕು ಏನಂತ? ಈ ನ್ಯೂಮರೇಟರಲ್ಲಿ ಇದೆ ಅಲ್ವಾ, ಇದು ಯಾವ ಫಾರ್ಮಲ್ ಇದೆ?
a minus b into a plus b. So what is a minus b into a plus b? A square minus b square. Algebraic formula. So algebraic formula apply ಮಾಡಿ ಏನಾಗುತ್ತೆ? 1 minus cos square a divided by sin a into sin a ಏನಾಗುತ್ತೆ? sin square a. ಇವಾಗ ಇಲ್ಲಿ ನೋಡಿ, ಒಂದು ಐಡೆಂಟಿಟಿ ಗೊತ್ತಿದೆ ನಮಗೆ. ಏನದು? sin square theta plus cos square theta equals 1. ನಮಗೆ 1 minus cos square ಬಂದಿದೆ. cos square ನ ಈ ಕಡೆ ತಗೊಂಡೋಗಿ, ಅವಾಗ ಏನಾಗುತ್ತೆ? sin square theta equals 1 minus cos square theta. So what is 1 minus cos square theta? 1 minus cos square theta is sin square theta. So ಈ 1 minus cos square theta ಇನ ಜಾಗದಲ್ಲಿ ನಾನೇನಂತ ಬರೀತೀನಿ ಈಗ? sin square a ಅಂತ ಬರೆದು divided by sin square a. So ಇವೆರಡು ಕ್ಯಾನ್ಸಲ್ ಔಟ್ ಆಗುತ್ತೆ. ಆನ್ಸರ್ 1 ಇದು ನಮ್ಮ ಸರಿಯಾದ ಉತ್ತರ, which is equal to RHS, hence proved ಅಂತ ಬರೆದ್ಬಿಟ್ರೆ ಇಲ್ಲಿಗೆ ನಿಮ್ಮ ಪ್ರಶ್ನೆ ಮುಗಿದೋಗುತ್ತೆ. ಓಕೆ, ಸೊ ಈ ಪ್ರಶ್ನೆಯಲ್ಲಿ ವಾಟ್ ಇಸ್ ದ ಹ್ಯಾಕ್, ಏನನ್ನು ನಾವು ನೋಡಿ ಅರ್ಥ ಮಾಡ್ಕೋಬೇಕಾಗಿರೋದು ನೋಡಿ. ಕೊಸಿಕೆಂಟ್, ಕಾಟ್, ಕೊಸಿಕೆಂಟ್ ಎಲ್ಲಾನು ಬೇಸಿಕ್ ರೇಷಿಯೋಗಳಲ್ಲ. ಬಟ್ ಕಾಸ್ ಇದು ಒಂದು ಚಿಕ್ಕ ಹಿಂಟ್ನ ಕೊಟ್ಟಿದ್ದಾರೆ. ಅಂದರೆ ನಾವೇನು ಮಾಡಬೇಕು, ಈ ಕಾಸನ್ನು ನೋಡಿದ ತಕ್ಷಣ ಮಿಕ್ಕಿರೋ ರೇಷಿಯೋಗಳನ್ನು ಕೂಡ ಸೈನ್ ಮತ್ತು ಕಾಸ್ ರೂಪದಲ್ಲಿ ಬರ್ಕೋಬೇಕು. ಸೊ ಬರ್ಕೊಂಡಿದ್ದಾದಮೇಲೆ ಈಸಿ, ಡಿನಾಮಿನೇಟರ್ ಸೇಮ್ ಆಗಿದೆ ಮಾಡಿ, ಇದನ್ನು ಮಲ್ಟಿಪ್ಲೈ ಆಗಿದೆ ಬರೀರಿ. ಅದಾದಮೇಲೆ ಇದು .1, .2 ಏನು? ಇದು a ಮೈನಸ್ ಬಿ a ಪ್ಲಸ್ ಬಿ. ಇದನ್ನು ನೀವು ಐಡೆಂಟಿಫೈ ಮಾಡಬೇಕು, ಆಯಿತಾ? ಸೊ ಐಡೆಂಟಿಫೈ ಮಾಡಿದ್ಮೇಲೆ ಇದನ್ನು ಈ ಥರ ಬರೀತೀರಾ. ಇದನ್ನು ಬರೆದಾಗ 1 minus cos square ಆಗುತ್ತೆ. 1 minus cos square ಅಂದರೆ ಏನು? 1 minus cos square ಅಂದರೆ sin square theta. ಸೊ sin square by sin square which is equal to 1. ಇದು RHS, hence proved. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. ಸೊ ಪ್ರೂವ್ ದ್ಯಾಟ್ tan square theta minus sin square theta is equal to tan square theta into sin square theta. ಆಯಿತಾ? ಸೊ ಇದು ಕೂಡ ಡಿಫಿಕಲ್ಟ್ ಆಗಿರುವ ಪ್ರಶ್ನೆ. ಓಕೆ, ಕ್ವಶನ್ ನಂಬರ್ ಕೂಡ ಹಾಕಿದ್ದೀನಿ. ಸೊ ಯಾಕೆ ನಾನು LBA ಇಂದನೇ ತೊಗೊಂಡಿಲ್ಲಿ ಹಾಕಿರೋದಂದರೆ, ಸೊ ಯಾರು ವಿಡಿಯೋನ ನೋಡ್ತಾ ಇದ್ದೀರಲ್ವಾ, ಅಂದರೆ ನೀವು ವಿಡಿಯೋನ ನೋಡ್ತಿರೋರು, ಅವರಿಗೆ ಒಂದು ಅನ್ನಿಸ್ಬೇಕು, ಹೌದು ಇದು LB ಇಂದನೇ ತೊಗೊಂಡು ಇಲ್ಲಿ ಹಾಕಿದ್ದಾರೆ ಅಂತ. ಸೊ ಇದನ್ನು ನಾನು ಆರಾಮಾಗಿ ಟೈಪ್ ಮಾಡ್ಬೋದಾಗಿತ್ತು. ಬಟ್ ಆ LBAನೇ ತೆಗೆದು ಹಾಕಿದಾಗ ನಿಮಗೊಂದು ಫೀಲಿಂಗ್ ಬರುತ್ತೆ, ಎಸ್ ದಿಸ್ ಇಸ್ ಫ್ರಾಮ್ LBA ಅಂತ ಅಲ್ವಾ? ಓಕೆ, ಸೊ ಈಗ tan square theta ಮೈನಸ್ sin square theta LHS ಕೊಟ್ಟಿದ್ದಾರೆ. ಸೊ ನೋಡಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ. tan square theta ಮೈನಸ್ sin square theta ಇಸ್ ಈಕ್ವಲ್, ಇದು ಬಿಟ್ಬಿಡಿ, ಲೆಫ್ಟ್ ಹ್ಯಾಂಡ್ ಸೈಡ್ನ ತಗೊಳ್ಳೋಣ. ಏನು ಮಾಡ್ಬೋದು ನಾವಿಲ್ಲಿ? ಸೈನ್ ಸ್ಕ್ವೇರ್ನಂತೂ ಏನೂ ಮಾಡೋಕ್ಕಾಗಲ್ಲ, ಬಿಟ್ಬಿಡಿ ಅದನ್ನು. ಟ್ಯಾನ್ ಸ್ಕ್ವೇರ್ನ ಏನು ಮಾಡ್ಬೋದು? ಸೈನ್ ಬೈ ಕಾಸ್ ಅಂತ ಬರೀಬೋದಾ? ಬರೀರಿ. ಸೊ ಇದನ್ನಾಗುತ್ತೆ ಸೈನ್ ಸ್ಕ್ವೇರ್ ಥೀಟಾ ಬೈ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಇವಾಗ ನೋಡಿ ಮಧ್ಯದಲ್ಲಿ ಮೈನಸ್ ಸಿಂಬಲ್ ಬಂದಿದೆ, ಹಿಂದೆ ಇಂಟು ಸಿಂಬಲ್ ಇತ್ತು. ಸೊ ನಾವು ಡೈರೆಕ್ಟಾಗಿ ಇಂಟು ಮಾಡಿದ್ವಿ. ಇವಾಗ ಮೈನಸ್ ಸಿಂಬಲ್ ಬರ್ತಾ ಇರೋ ಕಾರಣ ನಾವೇನು ಮಾಡಬೇಕಿಲ್ಲಿ? LCMನ ತೊಗೋಬೇಕು. ಸೊ LCMನ ತೊಗೊಂಡಾಗ ಏನಾಗುತ್ತೆ? ಸೊ LCM ತೊಗೊಂಡಾಗ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ ದ ಹೋಲ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ. ಓಕೆ, LCM ತೊಗೊಂಡಾಗ ಈ ರೀತಿ ಕಾಣಿಸುತ್ತೆ. ಇವಾಗ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ. ನ್ಯೂಮರೇಟರಲ್ಲಿ ಸೈನ್ ಸ್ಕ್ವೇರ್ನ ಆಚೆ ತೆಗಿಬೋದು, ತೆಗೀರಿ. ಸೊ ನ್ಯೂಮರೇಟರಲ್ಲಿ ಸೈನ್ ಸ್ಕ್ವೇರ್ನ ಆಚೆ ತೆಗೆದ್ರೆ ಯಾವ ರೀತಿ ಕಾಣಿಸುತ್ತೆ ಇದೀಗ? 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ದ ಹೋಲ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ, ರೈಟ್? ಓಕೆ, ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ, 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ, ಸೈನ್ ಸ್ಕ್ವೇರ್ನ ಕಾಮನ್ ತೆಗೆದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ. ಅಥವಾ ಈ ಥರ ಮಾಡಿದಾಗ ಇಲ್ಲೇನಾಗುತ್ತೆ? ಸೈನ್ ಸ್ಕ್ವೇರ್ ಅಂತಲೇ ಬರುತ್ತೆ ಮತ್ತೆ. ಓಕೆ, ಸೊ ಇಲ್ಲೇನಾಗುತ್ತೆ? ಸೈನ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಸ್ಕ್ವೇರ್ ಥೀಟಾ ದ ಹೋಲ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ. ಓಕೆ, ಸೊ ಇದನ್ನ ಇನ್ನೂ ಮುಂದೆ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ? ಸೈನ್ ಟು ದ ಪವರ್ ಆಫ್ 4 ಥೀಟಾ ಬೈ ಕಾಸ್ ಸ್ಕ್ವೇರ್ ಥೀಟಾ. ಸೊ ಇದೇ ನಮಗೆ ಬೇಕಾಗಿರುವ ಆನ್ಸರು, ಸೈನ್ ಸ್ಕ್ವೇರ್ ಥೀಟಾ. ನಮ್ಗೆ ಆನ್ಸರ್ ಬರ್ತಾ ಇದೆಯಾ? ಇದು ಮತ್ತು ಇದನ್ನು ಕಂಪೇರ್ ಮಾಡಿದ್ರೆ ಆನ್ಸರ್ ಬರ್ತಾ ಇದೆಯಾ? ಅಷ್ಟೊಂದು ಕರೆಕ್ಟಾಗಿ ಗೊತ್ತಾಗ್ತಿಲ್ಲ, ಬಟ್ ಆನ್ಸರ್ ಬಂದಿದೆ ಆಲ್ಮೋಸ್ಟ್. ಸ್ಟೂಡೆಂಟ್ಸ್ ನೋಡಿ ಯಾವ ಥರ ಮಾಡಬೇಕು ಗೊತ್ತಾ ಇದನ್ನು? ಈಗ ಇದನ್ನು ಮತ್ತೆ ಬರ್ಕೊಳ್ಳಿ. ಸೈನ್ ಸ್ಕ್ವೇರ್ ಥೀಟಾ, ಸೈನ್ ಟು ದ ಪವರ್ ಆಫ್ 4 ಥೀಟಾ ಅಲ್ವಾ? ಸೈನ್ ಸ್ಕ್ವೇರ್ ಥೀಟಾ ಬೈ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೊಳ್ಳಿ, ಇಂಟು ಸೈನ್ ಸ್ಕ್ವೇರ್ ಥೀಟಾ. ಇವಾಗ ಈ ಸೈನ್ ಸ್ಕ್ವೇರ್ ಥೀಟಾ ಬೈ ಕಾಸ್ ಸ್ಕ್ವೇರ್ ಥೀಟಾ ಏನಾಗುತ್ತೆ? ಟ್ಯಾನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೈನ್ ಸ್ಕ್ವೇರ್ ಥೀಟಾನ ಹಾಗೆ ಬರೆದ್ಬಿಡಿ. ಸೊ ಇವಾಗ ಇದು ನಮ್ಮ RHSನ ನೋಡಿ, ಎಸ್ ದಿಸ್ ಇಸ್ ಅವರ್ RHS. ಟ್ಯಾನ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಸ್ಕ್ವೇರ್ ಥೀಟಾ, ಟ್ಯಾನ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಸ್ಕ್ವೇರ್ ಥೀಟಾ, ಅಷ್ಟೇ. ಕ್ಲಿಯರ್? ಅರ್ಥ ಆಯ್ತಾ ಯಾವ ರೀತಿ ಮಾಡಬೇಕಂತ? ಸೊ ವಾಟ್ ಇಸ್ ದ ಹ್ಯಾಕ್ ಹಿಯರ್ ಸ್ಟೂಡೆಂಟ್ಸ್?
ಕೊಟ್ಟಿರೋದನ್ನ ಬರ್ಕೊಂಡು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಇಲ್ಲಿ ನಮಗೆ ಇರೋದು ಒಂದೇ ದಾರಿ, ಟ್ಯಾನ್ ಸ್ಕ್ವೇರ್ನ ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ ಅಂತ ಬರೆಯೋದು, ಎಲ್ ಸಿ ಎಮ್ನ ತೊಗೊಳ್ಳೋದು, ಕಾಮನ್ನ ತೊಗೊಳ್ಳೋದು, ಫಾರ್ಮುಲಾನ ಯೂಸ್ ಮಾಡಬೇಕು. ಯಾವ ಫಾರ್ಮುಲಾನ ಯೂಸ್ ಮಾಡಿದ್ದೀವಿ ಇಲ್ಲಿ ನಾವು? ಹಿಯರ್ ವಿ ಹ್ಯಾವ್ ಯೂಸ್ಡ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ 1. ಕಾಸ್ ಸ್ಕ್ವೇರ್ನ ಆ ಕಡೆ ಕಳಿಸಿದ್ರೆ ಸೈನ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾನ ಜಾಗದಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೆದ್ವಿ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಸೈನ್ ಟು ದ ಪವರ್ ಆಫ್ 4 ಥೀಟಾ ಬಂತು. ಬಟ್ ಇದು ಮತ್ತೆ ನಮ್ಮ ಆನ್ಸರ್ ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಮತ್ತೆ ಏನು ಮಾಡಿದ್ವಿ? ಇದನ್ನು ಬಿಡಿಸಿದ್ವಿ. ಈ ಥರ ಯಾವ ಥರ ಬಿಡಿಸಿದ್ವಿ? ಸೈನ್ ಸ್ಕ್ವೇರ್ ಥೀಟಾ ಮತ್ತು ಸೈನ್ ಸ್ಕ್ವೇರ್ ಥೀಟಾ, ಬಟ್ ಈ ಸೈನ್ ಸ್ಕ್ವೇರ್ ಥೀಟಾಗೆ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಮಾಡಿದ್ವಿ. ಸರ್ ಇದಕ್ಕೆ ಯಾಕೆ ಮಾಡಿಲ್ಲ ನೀವು ಅಂದರೆ ಇಟ್ ಇಸ್ ಓಕೆ, ಯಾಕಂದರೆ ಇದು ಮಲ್ಟಿಪ್ಲಿಕೇಶನಲ್ಲಿದೆ. ಅಕಸ್ಮಾತ್ ಇಲ್ಲಿ ಎಡಿಷನ್ ಇತ್ತು ಅಂದ್ಕೊಳ್ಳಿ, ಎರಡಕ್ಕೂ ಕಾಸ್ ಸ್ಕ್ವೇರ್ ಹೋಗ್ತಾ ಇತ್ತು. ಓಕೆ, ದಿಸ್ ಇಸ್ ಫ್ರಾಕ್ಷನ್ ಸ್ಟೂಡೆಂಟ್ಸ್, ಫ್ರಾಕ್ಷನ್ಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ಇದು ಟ್ಯಾನ್ ಸ್ಕ್ವೇರ್ ಆಗುತ್ತೆ, ಸೈನ್ ಸ್ಕ್ವೇರ್ ಆಗುತ್ತೆ, ಇದು ನಮ್ಮ ಆರ್ ಎಚ್ ಎಸ್ ಅಷ್ಟೇ. ಕ್ಲಿಯರ್? ಅರ್ಥ ಆಯ್ತಾ? ಸೊ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್? ಮೊದಲನೇದು ಇದನ್ನು ಸೈನ್ ಬೈ ಕಾಸ್ ಅಂತ ಬರ್ಕೊಳ್ಳೋದು, ಇಲ್ಲಿ ಕಾಮನ್ ತೆಗೆಯೋದು, ಕಾಮನ್ ತೆಗೆದಿದ್ದಾದ್ಮೇಲೆ 1 ಮೈನಸ್ ಕಾಸ್ ಸ್ಕ್ವೇರ್ನ ಸೈನ್ ಸ್ಕ್ವೇರ್ ಅಂತ ಬರ್ಕೊಳ್ಳೋದು, ಆರ್ ಎಚ್ ಎಸ್ನ ತರೋದು. ರೈಟ್? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಒಂದು ನಿಮಿಷ. ಎಸ್, ಇನ್ನು 1, 4, 6 ಪ್ರಶ್ನೆಗಳಿದ್ದಾವೆ. ಸೊ ನಾವೀಗ ಇಲ್ಲಿದ್ದೀವಲ್ವಾ? ಓಕೆ, ಫೈನ್. ಎಸ್, ಈ ಪ್ರಶ್ನೆನ ನಾನು ಮಾಡಲ್ಲ, ದಿಸ್ ಇಸ್ ವೆರಿ ಸಿಮಿಲರ್. ಹಿಂದಿನ ಪ್ರಶ್ನೆ ಏನಿತ್ತು ಹೇಳಿ? ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಸ್ಕ್ವೇರ್ ಥೀಟಾ. ಕರೆಕ್ಟ್? ಇದೇನಿದು ಹಿಂದಿನ ಪ್ರಶ್ನೆ. 56th ಕ್ವಶನ್ ಇದಾಗಿತ್ತು. 57th ಕ್ವಶನ್ ಯಾವ ಥರ ಇದೆ? ಸೊ ಇದು ಕೂಡ ಡಿಫಿಕಲ್ಟೇ ನೋಡಿ, ದಿಸ್ ಇಸ್ ಆಲ್ಸೋ ಡಿಫಿಕಲ್ಟ್. 57th ಕ್ವಶನ್ ಏನಾಗಿದೆ? ಏನೂ ಮಾಡಿಲ್ಲ ಅವರು. ಟ್ಯಾನ್ ಬದಲು ಕಾಟ್ ಬರೆದಿದ್ದಾರೆ, ಸೈನ್ ಬದಲು ಕಾಸ್ ಬರ್ತಿದ್ದಾರೆ. ಸೇಮ್ ಥಿಂಗ್, ಟ್ಯಾನ್ ಬದಲು ಕಾಟ್, ಸೈನ್ ಬದಲು ಕಾಸ್. ಸೊ ಈ ಪ್ರಶ್ನೆನ 57th ಪ್ರಶ್ನೆನ ನೀವು ಟ್ರೈ ಮಾಡಿ. ಯಾವ ರೀತಿ ಟ್ರೈ ಮಾಡಬೇಕು ಇದನ್ನ? ಇಲ್ಲಿ ಹೇಗೆ ಮಾಡಿದ್ದೀನಲ್ವ ನಾನು, ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ವಿಡಿಯೋನ ಪಾಸ್ ಮಾಡಿಬಿಟ್ಟು ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಬೇಕಾದ್ರೆ ಟೇಕ್ ಅ ಸ್ಕ್ರೀನ್ಶಾಟ್. ಸೇಮ್ ಟು ಸೇಮ್ ಸ್ಟೆಪ್ಸ್. ಕಾಮನ್ ಏನು ತೊಗೊಂಡ್ವಿ? ಇಲ್ಲಿ ಸೈನ್ ಸ್ಕ್ವೇರ್ ಕಾಮನ್ ತೊಗೊಂಡ್ವಾ? ಅಲ್ಲಿ ನೀವು ಕಾಸ್ ಸ್ಕ್ವೇರ್ ಕಾಮನ್ ತೊಗೋಬೇಕು. ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಬಂತಾ? ಅಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಬರುತ್ತೆ. 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೇನು? ಕಾಸ್ ಸ್ಕ್ವೇರ್. ಸೊ ಸೇಮ್ ಇದೇ ಥರ ಮಾಡಿ ಈ ಪ್ರಶ್ನೆನ ಟ್ರೈ ಮಾಡಿ. ಟ್ರೈ ದಿಸ್ ಕ್ವೆಶ್ಚನ್. ಟ್ರೈ ಮಾಡಿ 57th ಪ್ರಶ್ನೆಗೆ ಆನ್ಸರ್ ಬಂತೋ ಇಲ್ವೋ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಸೊ ಹಿಂದಿನ ಪ್ರಶ್ನೆ ನಿಮಗೆ ಹೇಳ್ಕೊಟ್ಟಿದ್ದೀನಿ, ಹಿಂದಿನ ಪ್ರಶ್ನೆ ನಿಮಗೆ ಅರ್ಥ ಆಗಿದೆ ಅಂದರೆ ಈ ಪ್ರಶ್ನೆ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ದಯವಿಟ್ಟು ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರೋ ಸಾಲ್ವ್ ಮಾಡಿ ಇದನ್ನು. ಇವಾಗಲೇ ವಿಡಿಯೋನ ಪಾಸ್ ಮಾಡಿಬಿಟ್ಟು 2 ನಿಮಿಷ ಆಗುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗಲ್ಲ. ಸಾಲ್ವ್ ಮಾಡಿಬಿಟ್ಟು ಆನ್ಸರ್ ಬಂದಿದ ತಕ್ಷಣ ಐ ಗಾಟ್ ದ 57th ಕ್ವಶನ್ ಅಂತ ಹಾಕಿ. ಗಾಟ್ ದ ಆನ್ಸರ್ ಫಾರ್ 57th ಕ್ವಶನ್ ಆರ್ ಗಾಟ್ ದ ಆನ್ಸರ್ ಅಂತ ಹಾಕಿದ್ರೆ ಫೈನ್. ಓಕೆ ಸ್ಟೂಡೆಂಟ್ಸ್, ಓಕೆ ದಯವಿಟ್ಟು ಟ್ರೈ ಮಾಡಿ ಇದನ್ನು. LBA ಡಿಫಿಕಲ್ಟ್ ಕ್ವಶನ್ಸ್ ಇವೆಲ್ಲ. ಫೈನ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಈ ಪ್ರಶ್ನೆ ಆಗಿದೆ ಅಲ್ವಾ? ಸಾರಿ, ಈ ಪ್ರಶ್ನೆ ಆಗಿದೆಯಲ್ವಾ? ಎಸ್. ಸೊ ದಿಸ್ ಇಸ್ ಆಲ್ಸೋ ಡಿಫಿಕಲ್ಟ್. LBA 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಈಸ್ ಈಕ್ವಲ್ ಟು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ದ ಹೋಲ್ ಸ್ಕ್ವೇರ್. ಓಕೆ, ಸೊ ಈ ಪ್ರಶ್ನೆ ನೋಡಿ ಸ್ಟೂಡೆಂಟ್ಸ್, ವೆರಿ ಸಿಂಪಲ್. 1 ಪ್ಲಸ್ ಸೈನ್ ಎ ಬರ್ಕೊಳ್ಳೋಣ ಅದನ್ನು. 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ. ಸೊ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ, ಸೈನನ್ನು ನೀವು ಬಿಡ್ಸೋಕ್ಕಾಗಲ್ಲ. ಸೊ ನೋಡಿ, ಟ್ಯಾನ್ ಕೊಟ್ಟಿದ್ರೆ ಸೈನ್ ಬೈ ಕಾಸ್ ಅಂತ ಬರಿಬೋದು, ಕೊಸಿಕೆಂಟ್ ಕೊಟ್ಟಿದ್ರೆ 1 ಬೈ ಸೈನ್ ಅಂತ ಬರಿಬೋದು, ಕಾಟ್ ಕೊಟ್ಟಿದ್ರೆ ಕಾಸ್ ಬೈ ಸೈನ್ ಅಂತ ಬರಿಬೋದು, ಸೀಕೆಂಟ್ ಕೊಟ್ಟಿದ್ರೆ 1 ಬೈ ಕಾಸ್ ಅಂತ ಬರಿಬೋದು. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ? ನಮಗೆ ಸೈನ್ ಕೊಟ್ಟಿದ್ದಾರೆ. ಈ ಸೈನನ್ನು ನೀವು ಇನ್ನು ಮುಂದೆ ಸಿಂಪ್ಲಿಫೈ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಈ ಸೈನ್ ಅನ್ನೋದಿದೆ ಅಲ್ವಾ, ದಿಸ್ ಇಸ್ ಅ ವೆರಿ ಬೇಸಿಕ್ ರೇಷಿಯೋ. ಇದನ್ನು ಇನ್ನು ಮುಂದೆ ನಾವು ಸಿಂಪ್ಲಿಫೈ ಮಾಡೋಕ್ಕೆ ಆಗೋದಿಲ್ಲ. ರೈಟ್? ಸೊ ಇವಾಗ ಈ ಥರ ಪ್ರಶ್ನೆ ಬಂದಾಗ ಏನು ಮಾಡಬೇಕು ಸ್ಟೂಡೆಂಟು? ಏನೂ ಮಾಡೋಕ್ಕಾಗಲ್ಲ ಇಲ್ಲಿ. ಓಕೆ, ಸೊ ಇಲ್ಲಿ ಒಂದು ಥಿಂಗ್ನ ಮಾಡ್ಬೋದು. ಏನು ಮಾಡ್ಬೋದು ನಾನು ನಿಮ್ಗೆ ಹೇಳ್ತೀನಿ. ಸೊ ಯಾವಾಗ ಈ ಥರ ಪ್ರಶ್ನೆಗಳು ಬರ್ತಾವೋ, ಯಾವಾಗ ನಿಮಗೆ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೋ, ಸೈನನ್ನು ಯಾವ ರೀತಿಯೂ ಕೂಡ ಬರೆಯೋಕ್ಕಾಗಲ್ಲ ಅಂತ ಅನಿಸುತ್ತೋ, ಇಂಥ ಪರಿಸ್ಥಿತಿಗಳಲ್ಲಿ ಇದು ಫ್ರ್ಯಾಕ್ಷನ್ ಆದಲ್ಲಿ ನೀವು ಒಂದು ಸ್ಟೆಪ್ನ ಮಾಡಬೇಕು. ಏನು ಸ್ಟೆಪ್ಪು? ದಟ್ ಇಸ್ ಕಾಲ್ಡ್ ಆಸ್ ರ್ಯಾಷನಲೈಸೇಷನ್. ಏನು ರ್ಯಾಷನಲೈಸೇಷನ್ ಅಂದರೆ, ಈ ಡಿನಾಮಿನೇಟರ್ನ ನೋಡಿ, ಏನಿದೆ ಡಿನಾಮಿನೇಟ್ರಲ್ಲಿ? 1 ಮೈನಸ್ ಸೈನ್ ಎ ಅಂತ ಇದೆ, ಹೌದಾ? 1 ಮೈನಸ್ ಸೈನ್ ಎ. ಇದನ್ನು ಉಲ್ಟಾ ಮಾಡಿ. ಉಲ್ಟಾ ಅಂದ್ರೆ ಏನು? 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ. ಏನಕ್ಕೆ ಇದನ್ನು ಮಾಡ್ತಾ ಇದ್ದೀವಿ ನಾವು? ಅರ್ಥ ಮಾಡ್ಕೊಳ್ಳಿ. ನಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್? ಯೋಚನೆ ಮಾಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ನಮಗೆ ಕೊಟ್ಟಿದ್ದಾರೆ, ಇಲ್ಲಿ ನಾವು ಏನಂದರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ.
ಯಾವಾಗ ಈ ರೀತಿ ಒಂದು ಸಿಚುವೇಶನಲ್ಲಿ ನಾವು ತಗೊಳಕೊಳ್ತೀವೋ ಒಂದನ್ನು ಮಾಡೋಕ್ಕೆ ಸಾಧ್ಯ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ರ್ಯಾಷನಲೈಸೇಷನ್. ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್. ಈ ಡಿನಾಮಿನೇಟರಲ್ಲಿ ಏನಿದೆಯಲ್ವಾ ಅದನ್ನು ಉಲ್ಟಾ ಸೈನ್, ಇಲ್ಲಿ ಮೈನಸ್ ಇದೆಯಲ್ವಾ, ಉಲ್ಟಾ ಅಂದರೆ ಪ್ಲಸ್ ಆಗುತ್ತೆ. ಪ್ಲಸ್ನ ಹಾಕ್ಕೊಂಡು ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡಿ. ರೈಟ್, ಇದು ಒಂದೇ ಸಾಧ್ಯ, ಅದನ್ನು ಬಿಟ್ಟರೆ ಬೇರೆ ಏನೂ ಸಾಧ್ಯ ಇಲ್ಲ ಮಾಡೋದಕ್ಕೆ. ಸೊ ಇದನ್ನು ನಾವು ರ್ಯಾಷನಲೈಸೇಷನ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ? 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಏನಾಗುತ್ತೆ? ಇದು 1 ಪ್ಲಸ್ ಸೈನ್ ಎ ದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಮೈನಸ್ ಬಿ ಎ ಪ್ಲಸ್ ಬಿ. ವಾಟ್ ಈಸ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಏನೋ ಒಂದು ಆಯ್ತಾ? ಈಗ ರ್ಯಾಷನಲೈಸೇಷನ್ ಮಾಡಿರೋದ್ರಿಂದ ಏನೋ ಒಂದು ಆಯಿತು. ಇವಾಗ ಇಲ್ಲಿಂದ ನಾವು ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋಣ. ಇಲ್ಲಿ ಏನು ಹಾಕೋಣ? ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ದ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಸ್ಕ್ವೇರ್ ಅಂದರೆ ಏನು ಸ್ಟೂಡೆಂಟ್ಸ್? ವಾಟ್ ಇಸ್ 1 ಮೈನಸ್ ಸೈನ್ ಸ್ಕ್ವೇರ್? ಕಾಸ್ ಸ್ಕ್ವೇರ್ ಎ. ಸೊ 1 ಮೈನಸ್ ಸೈನ್ ಸ್ಕ್ವೇರ್ ಏನೋ ನಾವು ಯಾವ ಥರ ಬರೀತಾ ಇದ್ದೀವಿ? ಕಾಸ್ ಸ್ಕ್ವೇರ್ ಎ ಅಂತ ಬರೀತಾ ಇದ್ದೀವಿ. ರೈಟ್, ಸೊ ಇಲ್ಲಿ ಏನು ಮಾಡಬೇಕಂತ ಯೋಚನೆ ಮಾಡಿ. ಈಗ ಸೊ 1 ಪ್ಲಸ್ ಸೈನ್ ಸ್ಕ್ವೇರ್ ಎ ಇದೆ ಪ್ಲಸ್ 2 ಸೈನ್ ಎ ಇದೆ ಬೈ ಕಾಸ್ ಸ್ಕ್ವೇರ್ ಎ ಅಂತ ಇದೆ. ನಮಗೇನು ತೋರಿಸ್ಬೇಕಾಗಿರೋದು? ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಇಸ್ ಈಕ್ವಲ್ ಟ್ಯಾನ್ ಎ ದ ಹೋಲ್ ಸ್ಕ್ವೇರ್ ಅಂತ ತೋರಿಸ್ಬೇಕಾಗಿದೆ. ಓಕೆ, ಸೊ ಇನ್ನು ಮುಂದೆ ಏನು ಸಿಂಪ್ಲಿಫೈ ಮಾಡೋಕ್ಕೆ ಸಾಧ್ಯ ಇಲ್ಲಿ ನಮಗೆ? ಯೋಚನೆ ಮಾಡಿ, ಇನ್ನು ಏನಾದರೂ ಸಿಂಪ್ಲಿಫೈ ಮಾಡೋಕ್ಕೆ ಸಾಧ್ಯನಾ? ಇಲ್ಲ. ಸೊ ಇವಾಗ ಏನು ಮಾಡೋಣ? ಎಲ್ ಎಚ್ ಎಸ್ನ ಇಲ್ಲಿಗೆ ಬಿಟ್ಬಿಡೋಣ. ದಿಸ್ ಇಸ್ ಆರ್ ಎಲ್ ಎಚ್ ಎಸ್. ಸೊ ಇಲ್ಲಿ ಏನೋ ಒಂದು ಬಂತು, ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ರ್ಯಾಷನಲೈಸೇಷನ್ ಮಾಡಿದ್ವಿ. ರ್ಯಾಷನಲೈಸೇಷನ್ ಮಾಡಿದ್ಮೇಲೆ ಈ ರೀತಿ ಫಾರ್ಮ್ ಆಯಿತು. ಈ ರೀತಿನ ನಾವೇನು ಮಾಡಿದ್ವಿ? ಸ್ಪ್ಲಿಟ್ ಮಾಡ್ಕೊಂಡ್ವಿ. ಕೆಳಗಡೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಅಂತ ಬರ್ಕೊಂಡ್ವಿ. ಎಷ್ಟಾಯಿತೋ ಅಷ್ಟನ್ನು ನಾವು ಮಾಡೋದಕ್ಕೆ ಸಾಧ್ಯಪಟ್ವಿ. ಇದು ನಮ್ಮ ಎಲ್ ಎಚ್ ಎಸ್. ಇವಾಗ ನಮ್ಗೆ ಏನು ಬೇಕಾಗಿದೆ? ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ದ ಹೋಲ್ ಸ್ಕ್ವೇರ್ ಅಂತ ತೋರಿಸ್ಬೇಕಾಗಿದೆ ಅಲ್ವಾ? ಸೊ ಬಟ್ ವಾಟ್ ಇಸ್ ದಿಸ್ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ದ ಹೋಲ್ ಸ್ಕ್ವೇರ್? ನೋಡಿ ಇಲ್ಲಿ, ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ದ ಹೋಲ್ ಸ್ಕ್ವೇರ್ ಇದಂದರೆ ಏನು? ಇದಕ್ಕೆ ನೀವೀಗ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮುಲಾನ ಹಾಕಿ. ಸೊ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮುಲಾನ ಹಾಕಿದಾಗ ಯಾವ ರೀತಿ ಕಾಣಿಸುತ್ತೆ? ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದರೆ ನಾವು ಈ ಫಾರ್ಮಿಗೆ ತರಿಸ್ಬೇಕು. ಈ ಫಾರ್ಮಿಗೆ ಬಂದರೆ ದಿಸ್ ಇಸ್ ನಥಿಂಗ್ ಬಟ್ ವಾಟ್? ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ದ ಹೋಲ್ ಸ್ಕ್ವೇರ್. ನಾವು ಇದನ್ನು ತರಿಸ್ಬೇಕು. ನಮ್ಮ ಹತ್ರ ಇರೋದು ಇದು. ಇದನ್ನು ಇದರಿಂದ ತರಿಸೋದಕ್ಕೆ ಸಾಧ್ಯನಾ? ನೋಡಿ, ಸಾಧ್ಯ. ಯಾವ ರೀತಿ ಮಾಡಬೇಕು ಹಾಗಾದರೆ? ನೋಡಿ, ನ್ಯೂಮರೇಟರಲ್ಲಿ 1 2 3 ಟರ್ಮ್ಗಳಿದ್ದಾವೆ. ಮಧ್ಯದಲ್ಲಿ ಪ್ಲಸ್ ಇದೆ ಅಲ್ವಾ? ಸೊ 3 ಬೇರೆ ಬೇರೆ ಟರ್ಮ್ಗಳು. ಇದನ್ನು ಸ್ಪ್ಲಿಟ್ ಮಾಡಿ. ಯಾವ ರೀತಿ ಸ್ಪ್ಲಿಟ್ ಮಾಡೋದು? ಫಸ್ಟ್ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಬೈ ಕಾಸ್ ಎ ಇಂಟು 1 ಬೈ ಕಾಸ್ ಎ. ಯಾಕೆ ಸರ್ ನೀವು ಕಾಸ್ ಸ್ಕ್ವೇರ್ ಎ ಅಂತ ಏನಕ್ಕೆ ಬರ್ದಿಲ್ಲ? ಸಿ, ಕಾಸ್ ಎ ಇಂಟು ಕಾಸ್ ಎ ಇಸ್ ಕಾಸ್ ಸ್ಕ್ವೇರ್ ಎನೇ, ಆಯಿತಾ? ಬಟ್ ನಾನು ಏನಕ್ಕೆ ಕಾಸ್ ಎ ಸಪ್ರೇಟಾಗಿ ಬರ್ದಿದ್ದೀನಿ? ಎಸ್, ಗೊತ್ತಾಗತ್ತೆ. ನಿಮ್ಗೆ ಅರ್ಥ ಆಗಿದ್ರೆ ಗುಡ್. ಇವಾಗ ಇಲ್ಲಿ ನೋಡಿ, ವಾಟ್ ಇಸ್ 1 ಬೈ ಕಾಸ್ ಸ್ಕ್ವೇರ್ ಎ? ಸೀಕೆಂಟ್ ಸ್ಕ್ವೇರ್ ಎ ಪ್ಲಸ್ ವಾಟ್ ಇಸ್ ಸೈನ್ ಸ್ಕ್ವೇರ್ ಎ ಬೈ ಕಾಸ್ ಸ್ಕ್ವೇರ್ ಎ? ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 2 ಹಾಗೆ ಬರೀರಿ. ವಾಟ್ ಇಸ್ ಸೈನ್ ಎ ಬೈ ಕಾಸ್ ಎ? ಟ್ಯಾನ್ ಎ ಇಂಟು ವಾಟ್ ಇಸ್ 1 ಬೈ ಕಾಸ್ ಎ? ಸೀಕೆಂಟ್ ಎ. ಇವಾಗ ಇದು ಮತ್ತೆ ಇದು ಸೇಮ್ ಆಗಿದೆಯಾ ನೋಡಿ? ಸೀಕೆಂಟ್ ಸ್ಕ್ವೇರ್ ಎ ಸೀಕೆಂಟ್ ಸ್ಕ್ವೇರ್ ಎ, ಟ್ಯಾನ್ ಸ್ಕ್ವೇರ್ ಎ ಟ್ಯಾನ್ ಸ್ಕ್ವೇರ್ ಎ, 2 ಟ್ಯಾನ್ ಎ 2 ಟ್ಯಾನ್ ಎ ಸೀಕೆಂಟ್ ಎ 2 ಟ್ಯಾನ್ ಎ ಸೀಕೆಂಟ್ ಎ ಸೇಮ್ ಆಗಿದೆ. ವಿಚ್ ಮೀನ್ಸ್ ದಿಸ್ ಇಸ್ ಈಕ್ವಲ್ ಟು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ದ ಹೋಲ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಅಷ್ಟೇ ಅಷ್ಟೇ. ಅರ್ಥ ಆಯ್ತಾ? ಇದು ಕ್ಲಿಯರ್? ಓಕೆ. ಸೊ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಪ್ರಾಬ್ಲಮ್. ಕೊಟ್ಟಿರುವ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ವೆರಿ ಸಿಂಪಲ್ ಸ್ಟೂಡೆಂಟ್ಸ್, ವೆರಿ ಸಿಂಪಲ್. ಇಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಬರೀ ವೈಟ್ ಕಲರ್ನ ನೋಡಿ. ವೈಟ್ ಕಲರ್ನ ನೋಡಿದಾಗ ಸ್ಟೂಡೆಂಟ್ ಕನ್ಫ್ಯೂಸ್ ಆಗಿ ಹೋಗ್ತಾನೆ. ಏನು ಮಾಡ್ಬೇಕು ನಾನು ಇಲ್ಲಿ? ಏನಾದರೂ ನಾನು ಮರ್ತೋಗ್ತಾ ಇದ್ದೀನಾ? ಬೇರೆ ಯಾವುದಾದ್ರೂ ಫಾರ್ಮುಲಾ ಇದೆಯಾ? ನಾನೇನಾದರೂ ಓದಿಲ್ವಾ? ಟೆನ್ಷನ್ ಆಗಿ ಹೋಗುತ್ತೆ ಅಲ್ವಾ? ಸೊ ಏನು ಮಾಡಬೇಕಂತ ಗೊತ್ತಾಗದೇ ಇರಬೇಕಾದ್ರೆ 2 ಮಾರ್ಕ್ ಬೇರೆ ಇದೆ ಇದಕ್ಕೆ. ಶಟ್, ನಂದು 2 ಮಾರ್ಕ್ ಹೋಯ್ತಲ್ವಾ ಅಂತ ಫೀಲಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಎಲ್ ಬಿ ಎಗಳು ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಈ ಥರ ಪ್ರಶ್ನೆಗಳು ಬರ್ತವೆ. ಈ ಥರ ಪ್ರಶ್ನೆ ಬಂದಾಗ ನಾವು ರ್ಯಾಷನಲೈಸೇಷನ್ ಮಾಡಬೇಕು. ಯಾವುದನ್ನು?
ಡಿನಾಮಿನೇಟರ್ನ ರ್ಯಾಷನಲೈಸ್ ಮಾಡಬೇಕು. ಸೊ ಡಿನಾಮಿನೇಟರ್ನ ರ್ಯಾಷನಲೈಸ್ ಮಾಡಿದ್ರೆ ಈ ರೀತಿ ಬರುತ್ತೆ, ಇಲ್ಲಿಂದ ನಾವು ಇಲ್ಲಿಗೆ ಬರ್ಬೋದು. ಇಲ್ಲಿ ಮತ್ತೆ ಸ್ಟಕ್ ಆಗ್ತಾನೆ ಸ್ಟೂಡೆಂಟು, ಇಲ್ಲಿ ಈ ಥರ ಬರ್ತಾ ಇದೆ, ಇಲ್ಲಿ ನೋಡಿದ್ರೆ ಇದನ್ನು ಕೇಳಿದ್ದಾರೆ, ಹೇಗಪ್ಪ ಇದನ್ನು ಪ್ರೂವ್ ಮಾಡೋದು? ಡು ನಾಟ್ ವರಿ. ಏನು ಮಾಡಬೇಕು, ಇದಂದರೆ ಏನು ಅಂತ ಬರ್ಕೊಳ್ಳಿ ಅಲ್ಲಿ. ಸೊ ವಾಟ್ ಇಸ್ ದಿಸ್? ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ, ಇಲ್ಲಿ ಥೀಟಾ ಅಂತ ಬರೆದಿದ್ದೀನಿ. ಓಕೆ, ದಟ್ ಇಸ್ ಎ. ಏನಿದು ಅಲ್ಲಿ ಬರ್ಕೊಳ್ಳಿ ಒಂದ್ಸತಿ, ಸ್ಪ್ಲಿಟ್ ಮಾಡಿ. ಓಕೆ, ಈ ರೀತಿ ಬಂದರೆ ದಿಸ್ ಇಸ್ ನಥಿಂಗ್ ಬಟ್ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ದ ಹೋಲ್ ಸ್ಕ್ವೇರ್. ಇದನ್ನು ನಾನು ಇದರಿಂದ ಬರ್ಸೋದಕ್ಕೆ ಸಾಧ್ಯನಾ? ಯೋಚನೆ ಮಾಡಿ, ಯೋಚನೆ ಮಾಡಲೇಬೇಕು ನೀವು. ಯೋಚನೆ ಮಾಡಿದಾಗ ಎಸ್ ಅಂತ ಅನ್ಸುತ್ತೆ ನಿಮಗೆ. ಸೊ ಈ ಥರ ಈ ಥರ ಈ ಥರ ಬರ್ಕೊಳ್ಳಿ, ಇದು ಬರುತ್ತೆ, ಇದು ಬಂದರೆ ಅಷ್ಟೆ. ಓಕೆ, ಸೊ LBA ಸಾಲ್ವ್ ಮಾಡೋದ್ರಿಂದ ಡಿಫ್ರೆಂಟ್ ಟೈಪ್ ಆಫ್ ಕ್ವೆಶನ್ಸ್. ಇಲ್ಲಿ ನೋಡಿ, ಸ್ಟಕ್ ಆಗೋದು ಇಲ್ಲಿ 2 ಟೈಮ್ಸ್ ಸ್ಟೂಡೆಂಟ್ಸು. ದಿಸ್ ಇಸ್ ನಂಬರ್ 1 ಸ್ಟಕ್, ಆಯಿತಾ? ದಿಸ್ ಇಸ್ ನಂಬರ್ 2 ಸ್ಟಕ್. ಇವೆರಡು ಪ್ಲೇಸಸಲ್ಲಿ ಸ್ಟಕ್ ಆಗ್ತಾನೆ. 1ನಲ್ಲೇ ಸ್ಟಕ್ ಆದರೆ 2ಗೆ ಬರೋಕ್ಕೆ ಚಾನ್ಸೇ ಇಲ್ಲ ಬಿಡಿ. ಹೋಗ್ಲಿ, ಅಕಸ್ಮಾತ್ 1ನಲ್ಲಿ ಏನೋ ಗೊತ್ತಾಯ್ತು ಅವನಿಗೆ, ಇಲ್ಲಿವರೆಗೂ ಬಂದ, ಇದಾದ್ಮೇಲೆ ಏನು ಮಾಡ್ತಾನೆ? ಮತ್ತೆ ಸ್ಟಕ್ಕ ಅಲ್ವಾ? ಸೊ ಇದರಿಂದ ಏನು, ಇಲ್ಲಿ ಸ್ಟಕ್ ಆದಾಗ ಏನು ಮಾಡಬೇಕು? ರೈಟ್ ಹ್ಯಾಂಡ್ ಸೈಡ್ ಅಂದರೆ ಏನಪ್ಪ ನೋಡಿ, ಬರುತ್ತೆ ಆನ್ಸರ್. ಓಕೆ, ನಾನು ಇದನ್ನು ಇದರಿಂದ ಬರೆಸ್ಬೇಕೀಗ, ಬಂತು ಆನ್ಸರ್ ಬಂತು ಅಷ್ಟೇ, ರೈಟ್? ಸೊ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮಿನ ಹ್ಯಾಕ್ಸ್ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈ ಪ್ರಾಬ್ಲಮಿನ ಹ್ಯಾಕ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ. ಯೂಸ್ಫುಲ್ ಆಗಿತ್ತಲ್ವಾ? ಒಂದು ಇಂಪಾರ್ಟೆಂಟ್ ಕ್ರಿಟಿಕಲ್ ಪ್ರಾಬ್ಲಮ್ನ ಸ್ಟಕ್ ಆದಾಗ ಯಾವ ರೀತಿ ಆಚೆ ಬರಬೇಕನ್ನೋ ಒಂದು ಹ್ಯಾಕ್ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಕಮೆಂಟಲ್ಲಿ ಥ್ಯಾಂಕ್ ಯು ಅಂತ ಹಾಕಿ. ಸೊ ಏನಾಗುತ್ತೆ, ನೀವು ಹಾಕಿದಾಗ ನನಗನ್ಸುತ್ತೆ ಓಕೆ ನನ್ನ ಸ್ಟೂಡೆಂಟ್ಸು ನನ್ನ ವಿಡಿಯೋನ ನೋಡಿ ಕಲಿತಾ ಇದ್ದಾರೆ ಅಂತ ನನಗೊಂದು ಗೊತ್ತಾಗುತ್ತೆ, ನನಗೆ ಗೊತ್ತಾಗುತ್ತೆ. ಸೊ ಗೊತ್ತಾದಾಗ ಇನ್ನಷ್ಟು ಚೆನ್ನಾಗಿ ಮಾಡೋದಕ್ಕೆ, ಇನ್ನಷ್ಟು ಒಳ್ಳೆ ಹ್ಯಾಕ್ಸ್ ಜೊತೆಗೆ ಬರೋದಕ್ಕೆ ನನಗೆ ಮೋಟಿವೇಟ್ ಆಗುತ್ತೆ ಅಂತ ಹೇಳ್ತಾ, ಸೊ ಸ್ಟೂಡೆಂಟ್ಸ್ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಹಿಂದಿನ ಪ್ರಶ್ನೆ ಕೂಡ ಟ್ರೈ ಮಾಡಿ, ಆಯಿತಾ? ಓಕೆ, ಸೊ ಇದು ಇಷ್ಟನೇ ಪ್ರಶ್ನೆ ಆಯ್ತಲ್ವಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇದು ಕೂಡ, ಸೊ ಇಲ್ಲಿ ತೋರಿಸಿ, ನಿಮಗೆ ತೋರಿಸಿದ್ನಲ್ವಾ, ಡಿಫಿಕಲ್ಟ್ ತೋರಿಸಿದ್ದೀನಿ. ಓಕೆ, ದಿಸ್ ಇಸ್ ಆಲ್ಸೋ ಅ ಡಿಫಿಕಲ್ಟ್ ಕ್ವೆಶ್ಚನ್. ಓಕೆ, ಸೊ ಪ್ರೂವ್ ದ್ಯಾಟ್. ಸಿ, ಇದು ಕೂಡ ವೆರಿ ಸಿಮಿಲರ್. ಯಾವುದಕ್ಕೆ ಸಿಮಿಲರ್ ಆಗಿದೆ ಹೇಳಿ? ಇದು ಯು ಹ್ಯಾವ್ ಟು ಟ್ರೈ ದಿಸ್. 68th ಕ್ವೆಶ್ಚನ್ನ ನೀವು ಟ್ರೈ ಮಾಡಿ. ಇದು ಯಾವುದಕ್ಕೆ ಸಿಮಿಲರ್ ಆಗಿದೆ? ಈ ಥರ ಪ್ರಶ್ನೆ ನಾವು ಇಲ್ಲೇ ಮಾಡಿದ್ದೀವಿ. ಓಕೆ, ನಾನು ತೋರಿಸ್ತೀನಿ ಯಾವುದಕ್ಕೆ ಸಿಮಿಲರ್ ಆಗಿದೆ ಅಂತ. 68 ಅಲ್ವಾ ಇದು? ಇದು ಸಿಮಿಲರ್ ಆಗಿರೋದು ಈ ಪ್ರಶ್ನೆಗೆ. ಕೊಸಿಕೆಂಟ್ ಪ್ಲಸ್ ಕಾಟ್ ಅಲ್ವಾ? ಇಲ್ಲಿ ನೋಡಿ, ಕೊಸಿಕೆಂಟ್ ಎ 1 ಮೈನಸ್ ಕಾಸ್ ಎ ಕಾಟ್ ಎ ಪ್ಲಸ್ ಕೊಸಿಕೆಂಟ್ ಎ. ಎಷ್ಟನೇ ಪ್ರಶ್ನೆ ಇರೋದಾಗಿರೋದು ಇದು? ದಿಸ್ ಇಸ್ 55th ಕ್ವೆಶ್ಚನ್, 55ನೇಯ ಪ್ರಶ್ನೆ. 55th ಕ್ವೆಶ್ಚನ್ನ ನಾನು ಸಾಲ್ವ್ ಮಾಡಿದ್ದೀನಿ, ಹೌದಾ? ಸೇಮ್ ಸ್ಟೂಡೆಂಟ್ಸ್, ಸೀಕೆಂಟ್ ಕೊಟ್ಟಿದ್ದಾರೆ, ಕೊಸಿಕೆಂಟ್ ಕೊಟ್ಟಿದ್ದಾರೆ. 1 ಮೈನಸ್ ಸೈನ್, 1 ಮೈನಸ್ ಕಾಸ್, ಸೀಕೆಂಟ್ ಎ ಕಾಟ್ ಎ, ಟ್ಯಾನ್ ಎ ಕೊಸಿಕೆಂಟ್. ಸೊ ಟ್ಯಾನ್ ಕಾಟು, ಸೀಕೆಂಟ್ ಕೊಸಿಕೆಂಟ್ ಆಗಿದೆ. ಸೊ ಈ ಪ್ರಶ್ನೆನ ನಾನು ಸಾಲ್ವ್ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಸಾಲ್ವ್ ಮಾಡಿದ್ದೀನಲ್ವಾ, ಸೇಮ್ ಟು ಸೇಮ್ ಇದನ್ನು ಸಾಲ್ವ್ ಮಾಡಿ. ಓಕೆ, ಸೊ ಇನ್ನೊಂದು ಸತಿ 55th ಕ್ವೆಶ್ಚನ್ನ ನೋಡೋಣ ನಾವು. ನೋಡಿ, ಕೊಸಿಕೆಂಟ್ನ 1 ಬೈ ಸೈನ್, ಇದನ್ನು ಹಾಗೆ ಬರೀರಿ, 1 ಬೈ ಸೈನ್ ಕಾಸ್ ಬೈ ಸೈನ್ ಅಷ್ಟೇ. ಎ ಮೈನಸ್ ಬಿ ಬರುತ್ತೆ, 1 ಅಂತ ಬಂದ್ಬಿಡುತ್ತೆ. ಸೇಮ್ ಥಿಂಗ್ ಇದು ಕೂಡ 1 ಬೈ ಸೈನ್, 1 ಮೈನಸ್ ಕಾಸ್, ಕಾಸ್ ಬೈ ಸೈನ್, ಇದು 1 ಬೈ ಸೈನ್, ರೈಟ್? ಸೊ ಸೇಮ್ 55ನೇ ಪ್ರಶ್ನೆನ ಯಾವ ರೀತಿ ಸಾಲ್ವ್ ಮಾಡಿದ್ದೀವೋ ನಾವು, ಸೇಮ್ ಟು ಸೇಮ್ ಮೆಥಡ್ ಸ್ಟೂಡೆಂಟ್ಸ್ ಇದನ್ನು ಟ್ರೈ ಮಾಡಿ. ಸೊ 2 ಪ್ರಶ್ನೆಗಳನ್ನು ನೀವು ಟ್ರೈ ಮಾಡಬೇಕು. ಒಂದು 57th ಕ್ವೆಶ್ಚನ್, ಕರೆಕ್ಟಾ? ಎಸ್, 57th ಕ್ವೆಶ್ಚನ್ ಒಂದನ್ನು ಟ್ರೈ ಮಾಡಬೇಕು. ದಿಸ್ ಇಸ್ ಆಲ್ಸೋ ವೆರಿ ಸಿಮಿಲರ್ ಟು ದ ಪ್ರೀವಿಯಸ್ ಕ್ವೆಶ್ಚನ್. ಹಾಗೂ 68th ಕ್ವೆಶ್ಚನ್, ಎರಡೂ ಕೂಡ ಡಿಫಿಕಲ್ಟ್, ಎರಡೂ ಕೂಡ ಒಂದೊಂದು ಟೈಪ್ನ ನಾನು ಸಾಲ್ವ್ ಮಾಡಿದ್ದೀನಿ. 57, 68 ನಿಮ್ಮ ಕೆಲಸ. ಓಕೆ, ನನ್ನ ಕೆಲಸ ನನ್ನ ಸ್ಟೂಡೆಂಟ್ಸಿಗೆ ಟ್ರಿಗ್ನೋಮೆಟ್ರಿನ ಈಸಿ ಮಾಡಿ ಹ್ಯಾಕ್ಸ್ ಜೊತೆಗೆ ಹೇಳ್ಕೊಡೋದು ನನ್ನ ಕೆಲಸ. ನಿಮ್ಮ ಕೆಲಸ ಏನು? ನಿಮ್ಮ ಕೆಲಸ ನನ್ನ ವಿಡಿಯೋ ನೋಡೋದು, ಇಷ್ಟ ಆದರೆ ಲೈಕ್ ಮಾಡೋದು, ಹೆಲ್ಪ್ಫುಲ್ ಆದರೆ ಲೈಕ್ ಮಾಡೋದು, ಮತ್ತು ನಾನು ಹೇಳಿರುವ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಗಳನ್ನು ಟ್ರೈ ಮಾಡೋದು. ಓಕೆ, ಸೊ ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡೋಣ, ಇಬ್ಬರು ಜೊತೆಗೆ ಬೆಳಿಬೋದು, ಒಳ್ಳೆ ರಿಸಲ್ಟ್ಸ್ನ ನಾವು ಅಚೀವ್ ಮಾಡ್ಬೋದು. ಓಕೆ, ಸೊ ಡು ನಾಟ್ ಟೇಕ್ ಇಟ್ ಲೈಟ್ಲಿ ಸ್ಟೂಡೆಂಟ್ಸ್. 2 ಪ್ರಶ್ನೆ ಇದೆ, ಟ್ರೈ ಮಾಡಿ. ಆಲ್ ರೈಟ್, ನೆಕ್ಸ್ಟು ಇನ್ನು 3 ಪ್ರಶ್ನೆಗಳಿದ್ದಾವೆ. ಸೊ ಇನ್ನು 3 ಪ್ರಶ್ನೆಗಳನ್ನು ಮುಗಿಸ್ಬಿಡೋಣ. ಓಕೆ, ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿ. ಸೊ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 2.
ವೆರಿ ಸಿಂಪಲ್ ಆ್ಯಂಡ್ ಈಸಿ ಕ್ವಶನ್. ಸೊ ನೋಡಿದಾಗ ಅನ್ಸುತ್ತೆ ಇದೇನು ಸ್ವಲ್ಪ ಕಷ್ಟ ಥರ ಇದೆಯಲ್ವಾ ಅಂತ. ನೋ, ಡಿಫಿಕಲ್ಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ, ಬಟ್ ಇಸ್ ಇಟ್ ರಿಯಲಿ ಡಿಫಿಕಲ್ಟ್? ನೋ ಸ್ಟೂಡೆಂಟ್ಸ್. ಇಲ್ಲಿ ಮತ್ತೆ ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡ್ನ ಗಮನಿಸಿ. ಟ್ಯಾನ್ ಥೀಟಾ ಇದೆ, ಸೀಕೆಂಡ್ ಸ್ಕ್ವೇರ್ ಥೀಟಾ ಇದೆ, ಹೌದಾ? ಕಾಟ್ ಸ್ಕ್ವೇರ್ ಥೀಟಾ ಇದೆ, ಕೊಸಿಕೆಂಡ್ ಸ್ಕ್ವೇರ್ ಥೀಟಾ ಇದೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ನೋಡಿದ ತಕ್ಷಣ ನಿಮ್ಗೆ ಏನು ಬರಬೇಕು ತಲೆಗೆ? ದಿಸ್ ಇಸ್ ದ ಫಸ್ಟ್ ಹ್ಯಾಕ್. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಥೀಟಾ. ಅದೇ ರೀತಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೊಸಿಕೆಂಡ್ ಸ್ಕ್ವೇರ್ ಥೀಟಾ. ಟ್ಯಾನ್ ಕಾಟ್, ಸೀಕೆಂಡ್ ಕೊಸಿಕೆಂಡ್. ಇವಾಗ ಟ್ಯಾನಿನ ಜಾಗದಲ್ಲಿ ನಾನು ಏನು ಬರೀಲಿ? ಇದನ್ನು ಈ ಕಡೆ ಕಳಿಸಿ, ಅವಾಗ ಏನಾಗುತ್ತೆ? ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 1. ಅದೇ ರೀತಿ 1ನ ಈ ಕಡೆ ಕಳಿಸಿ, ಅವಾಗ ಏನಾಗುತ್ತೆ? ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೊಸಿಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 1. ರೈಟ್? ಇಲ್ಲಿ ನೋಡಿ, ಈಗ ಈ ಟ್ಯಾನ್ ಸ್ಕ್ವೇರಿನ ಜಾಗದಲ್ಲಿ ನಾನು ಏನು ಬರೀಬೇಕೀಗ? ಸೀಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 1 ಪ್ಲಸ್ ಇದೆ, ಪ್ಲಸ್ನ ಬರೀರಿ. ಕಾಟ್ ಸ್ಕ್ವೇರಿನ ಜಾಗದಲ್ಲಿ ಏನು ಬರೀಬೇಕೀಗ ನಾನು? ಕೊಸಿಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 1. -1 -1 -2 ಆಗುತ್ತೆ. ಸೀಕೆಂಡ್ ಸ್ಕ್ವೇರ್ ಥೀಟಾ ಪ್ಲಸ್ ಕೊಸಿಕೆಂಡ್ ಸ್ಕ್ವೇರ್ ಥೀಟಾ ವಿಚ್ ಈಸ್ ಈಕ್ವಲ್ ಟು RHS, ಹೆನ್ಸ್ ಪ್ರೂವ್ಡ್. ಇಷ್ಟು 2 ಮಾರ್ಕಿನ ಪ್ರಶ್ನೆಗಳಲ್ಲಿ ದಿಸ್ ವಾಸ್ ದ ಈಸಿಯೆಸ್ಟ್ ಒನ್. ಇದೇ ಸಖತ್ ಈಸಿಯಾಗಿದೆ ಅಂತ ನನಗನ್ನಿಸ್ತಾ ಇದೆ. ನಿಮಗೇನು ಅನಿಸುತ್ತೆ? ಕಮೆಂಟ್ಸಲ್ಲಿ ಬರೀರಿ. ಓಕೆ, ಸೊ ಸ್ಟೂಡೆಂಟ್ಸ್, ಕಮೆಂಟ್ ಸೆಕ್ಷನ್ ಅನ್ನೋದು ದಿಸ್ ಇಸ್ ದ ಇಂಟರಾಕ್ಷನ್ ಫಾರ್ ಯು ಆ್ಯಂಡ್ ಮೀ, ಆಯಿತಾ? ಸೊ ನಾವಿಬ್ಬರು ಅಂದರೆ ನಾವು ಮತ್ತು ಟೀಚರ್ಸು ಮತ್ತು ಸ್ಟೂಡೆಂಟ್ಸು ಫೇಸ್ ಟು ಫೇಸ್ ನೋಡಲ್ಲ. ನಾನು ಪಾಠ ಮಾಡಬೇಕಾದ್ರೆ ಕ್ಯಾಮ್ರಾದಲ್ಲಿ ನೀವು ಇದ್ದೀರಾ ಅಂತ ಅಂದ್ಕೊಂಡು ನಾನು ಪಾಠ ಮಾಡ್ತಾ ಇರ್ತೀನಿ, ರೈಟ್? ಸೊ ಫೇಸ್ ಟು ಫೇಸ್ ಮಾತಾಡೋದಕ್ಕಾಗಲ್ಲ ಆದಷ್ಟು. ಸೊ ಇರೋದು ಒಂದೇ ದಾರಿ, ಏನದು? ಕಮೆಂಟ್ಸೇ ನಮ್ಮಿಬ್ಬರ ಮಧ್ಯದಲ್ಲಿರುವ ಒಂದು ಬ್ರಿಡ್ಜ್ ಅಲ್ವಾ? ಸೊ ಕಮೆಂಟ್ಸಲ್ಲಿ ನಿಮ್ಗೆ ಏನು ಅನಿಸುತ್ತೆ? ಇಷ್ಟ ಆಯಿತು ಅಂದರೆ ಇಷ್ಟ ಆಯಿತು, ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತ ಹಾಕಿ, ಪರವಾಗಿಲ್ಲ. ಎಲ್ಲರಿಗೂ ಇಷ್ಟ ಆಗಲೇಬೇಕು ಅಂತ ದೇರ್ ಇಸ್ ನೋ ರೂಲ್. ಓಕೆ, ಬಟ್ ನನ್ನ ಪ್ರಯತ್ನ ಎಲ್ಲರಿಗೂ ಇಷ್ಟ ಆಗಬೇಕಂತಲೇ ಮಾಡ್ತಾ ಇರೋದು. ಓಕೆ, ದಟ್ ಇಸ್ ಮೈ ದಟ್ ಇಸ್ ಮೈ ಎಫರ್ಟ್. ನಾನು ಪ್ರತಿ ವಿಡಿಯೋ ಕೂಡ ಯಾರೆಲ್ಲ ಇದನ್ನು ನೋಡ್ತಾರೋ ಅವರಿಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಆಗಲಿ ಅನ್ನೋ ಮೈಂಡ್ ಸೆಟ್ಟಿಂದನೇ ನಾನು ಬರ್ತೀನಿ. ಸೊ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಬಟ್ ಯಾರಿಗೆ ಇಷ್ಟ ಆಗಲ್ಲ ನೋಡಿ, ಸೊ ಅದನ್ನು ನಾನು ಪಾಸಿಟಿವ್ ಆಗಿ ತೊಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ಏನು ಅನಿಸುತ್ತೋ ವಿಡಿಯೋನ ಬಗ್ಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಐ ಬಿ ವೇಟಿಂಗ್ ಫಾರ್ ಯುವರ್ ಕಮೆಂಟ್ ಸ್ಟೂಡೆಂಟ್ಸ್, ಆಯಿತಾ? ಓಕೆ, ಇದನ್ನು ಹೇಳ್ತಾ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇದರ ವ್ಯಾಲ್ಯೂನ ಕೇಳ್ತಾ ಇದ್ದಾರೆ ಅಷ್ಟೇ ಅವರು. ಸೊ 2 cos ಸ್ಕ್ವೇರ್ ಪ್ಲಸ್ 2/1 ಪ್ಲಸ್ ಕಾಟ್ ಸ್ಕ್ವೇರ್, ಇದರ ವ್ಯಾಲ್ಯೂ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ 2 cos ಸ್ಕ್ವೇರ್ ಥೀಟಾನ ಹಾಗೆ ಬರೀರಿ. ಈಗ 2 cos ಸ್ಕ್ವೇರ್ ಥೀಟಾ ಪ್ಲಸ್ 2 ಡಿವೈಡೆಡ್ ಬೈ 1 ಪ್ಲಸ್, ಇಲ್ಲಿ ನೋಡಿ, ಇಲ್ಲೇನೂ ಮಾಡೋಕ್ಕಾಗಲ್ಲ ಬಿಕಾಸ್ ಇಟ್ ಈಸ್ ವೆರಿ ಬೇಸಿಕ್, ಆಯಿತಾ? ಈ ಕಾಟ್ನ ನಾವೇನಾದರೂ ಮಾಡ್ಬೋದಾ? ಎಸ್. ಏನಂತ ಬರಿಬೋದು ಕಾಟ್ನ? ಕಾಸ್ ಬೈ ಸೈನ್ ಬರೀರಿ ಅದನ್ನು. ಸೊ ಕಾಸ್ ಸ್ಕ್ವೇರ್ ಥೀಟಾ ಬೈ ಸೈನ್ ಸ್ಕ್ವೇರ್ ಥೀಟಾ. LCMನ ತಗೊಳ್ಳಿ ಕೆಳಗಡೆ, ಇದು ಹಾಗೆ ಇರಲಿ. ಸೊ 2 cos ಸ್ಕ್ವೇರ್ ಥೀಟಾ ಪ್ಲಸ್ 2 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ, ರೈಟ್? ಸೊ ಇದೇನಾಗುತ್ತೆ ಸ್ಟೂಡೆಂಟ್ಸ್? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಎಸ್ ಕರೆಕ್ಟ್ 1. ಸೊ ಇದನ್ನು ಯಾವ ಥರ ಬರೀಬೋದು ಈಗ? 2 cos ಸ್ಕ್ವೇರ್ ಥೀಟಾ ಪ್ಲಸ್ 2 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ 1 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ. ಈ ಡಿನಾಮಿನೇಟರ್ಲಿರುವ ಫ್ರಾಕ್ಷನ್ನ ಮೇಲ್ಗಡೆಗೆ ತೊಗೊಂಡೋಗಿ, ಮೇಲ್ಗಡೆ ತೊಗೊಂಡೋದಾಗ ಏನಾಗುತ್ತೆ? ರೆಸಿಪ್ರೋಕಲ್ ಆಗುತ್ತೆ, ವಿಲೋಮ ಆಗುತ್ತೆ. ಅಂದರೆ 2 cos ಸ್ಕ್ವೇರ್ ಥೀಟಾ ಪ್ಲಸ್ 2 ಇಂಟು ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ 2ನ ಕಾಮನ್ ತೊಗೊಂಡ್ರೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ. ಸೊ ವಾಟ್ ಇಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ? 1. So 2 into 1 is 2. So the value of this is equal to 2. ಅಷ್ಟೇ. ಓಕೆ, ಅರ್ಥ ಆಯ್ತಾ ಯಾವ ರೀತಿ ಅಂತ? ಕಾಟ್ನ ಕಾಸ್ ಬೈ ಸೈನ್ ಅಂತ ಬರೀರಿ, LCMನ ತಗೊಳ್ಳಿ, 1 ಅಂತ ಬರುತ್ತೆ, ಮೇಲ್ಗಡೆ ತೊಗೊಂಡ್ರೆ ರೆಸಿಪ್ರೋಕಲ್ ಆಗುತ್ತೆ. ಸೊ 2 ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. 2ನ ಕಾಮನ್ ತೊಗೊಳ್ಳಿ, ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಬರುತ್ತೆ, ದಟ್ ಈಸ್ ಈಕ್ವಲ್ ಟು 1. ಸೊ 2 into 1 is 2. ಅಷ್ಟೇ. ಕ್ಲಿಯರ್ ಸ್ಟೂಡೆಂಟ್ಸ್, ರೈಟ್? ಓಕೆ, ಸೊ ವಾಟ್ ಈಸ್ ದ ಹ್ಯಾಕ್ ಹಿಯರ್? ಸಿಂಪಲ್. ಕಾಟ್ನ ನಾವು ಈ ರೀತಿ ಬರಿಬೇಕು. ಓಕೆ, LCM ಮಾಡಿದಾಗ ಈ ಡಿನಾಮಿನೇಟರ್ಲಿರುವ ಫ್ರಾಕ್ಷನ್ನ ಮೇಲ್ಗಡೆ ತೊಗೊಂಡಾಗ ರೆಸಿಪ್ರೋಕಲ್ ಆಗುತ್ತೆ, ಜ್ಞಾಪಕ ಇಟ್ಕೊಳ್ಳಿ, ಆಯಿತಾ? ನೆಕ್ಸ್ಟು, ಸೊ ಇನ್ನು ಒಂದು ಪ್ರಶ್ನೆ ಇದೆ, ಅದನ್ನು ಮುಗಿಸ್ಬಿಟ್ಟು ವಿಲ್ ಎಂಡ್ ದ ಕ್ಲಾಸ್.
ಓಕೆ, ಈ ಪ್ರಶ್ನೆ ಏನಿದೆ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ 5/cot square theta minus 5/cos square theta. ರೈಟ್. ಸೊ ಇವಾಗ I'll tell you something. ಇವಾಗ ಇದನ್ನ ನೀವು ಸರ್ ನೀವು ಹಿಂದಿನ ಪ್ರಶ್ನೆಯಲ್ಲಿ ಕಾಟಿಗೆ ಕಾಸ್ ಬೈ ಸೈನ್ ಅಂತ ಬರ್ದಿದ್ರಿ. ಸೊ ನಾನೀಗ ಈ ಪ್ರಶ್ನೆಯಲ್ಲೂ ಕೂಡ ಕಾಟಿಗೆ ಕಾಸ್ ಬೈ ಸೈನ್ ಅಂತ ಬರೀತೀನಿ ಅಂತ ಅನ್ಕೊಂಡ್ರೆ ಡು ನಾಟ್ ಡೂ ದ್ಯಾಟ್ ಸ್ಟೂಡೆಂಟ್ಸ್. ಅದನ್ನು ಮಾಡಕ್ಕೆ ಹೋಗಬೇಡಿ. ಯಾಕೆ? ಯು ಹ್ಯಾವ್ ಟು ಬಿ ಸ್ಮಾರ್ಟ್. ಸೊ ನೀವು ಕಾಟ್ನ ಕಾಸ್ ಬೈ ಸೈನ್ ಅಂತ ಬರೆದ್ರೂ ಕೂಡ ನಿಮ್ಗೆ ಆನ್ಸರ್ ಬರುತ್ತೆ, ನಾನು ಇಲ್ಲ ಅಂತ ಇಲ್ಲ. ಯು ವಿಲ್ ಡೆಫಿನೆಟ್ಲಿ ಗೆಟ್ ದ ಆನ್ಸರ್. ಬಟ್ ಇರೋದಿದ್ದು 2 ಮಾರ್ಕಿಗೆ, ನಾನು 2 ನಿಮಿಷದಲ್ಲಿ ಮುಗಿಸ್ಬೇಕು. ಸ್ಟೂಡೆಂಟಾಗಿ ನಿಮ್ಮ ಮೈಂಡಲ್ಲಿ ಏನಿರುತ್ತೆ, ಇದಿರೋದು 2 ಮಾರ್ಕಿಗೆ, ನಾನು ಇದಕ್ಕೆ 5 ನಿಮಿಷ ತೊಗೋಬಾರ್ದು, ಆದಷ್ಟು 2 ನಿಮಿಷದಲ್ಲಿ ಮುಗಿಸ್ಬೇಕು. ಹೇಗಪ್ಪ ಮುಗಿಸೋದು ಯೋಚನೆ ಮಾಡಿ ಸ್ವಲ್ಪ. 5ನ ಹಾಗೆ ಬರೀರಿ. ವಾಟ್ ಇಸ್ 1/cot? tan square theta ಮೈನಸ್ 5ನ ಹಾಗೆ ಬರೀರಿ. ವಾಟ್ ಇಸ್ 1/cos? secant square theta. 5ನ ಕಾಮನ್ ತಗೊಳ್ಳಿ, ಏನು ಬರುತ್ತೆ ನಿಮಗೆ? tan square theta ಮೈನಸ್ secant square theta. ನಾವು ವಾಟ್ ಇಸ್ tan square theta ಮೈನಸ್ secant square theta? ಫಾರ್ಮುಲಾ ಏನಿದೆ? 1 + tan square theta is equal to secant square theta. ಹೌದಾ? tan square ನ ಕಡೆ ಕಳಿಸಿ. ಸೊ secant square theta ಮೈನಸ್ tan square theta ಅಂತ ಬರುತ್ತೆ. ನಮಗೇನು ಬಂದಿದೆ? ನಮಗೆ ಉಲ್ಟಾ ಬಂದಿದೆ. ಏನು ಮಾಡಬೇಕೀಗ? ಮೈನಸ್ನ ಕಾಮನ್ ತಗೊಳ್ಳಿ. ಟೇಕ್ ಮೈನಸ್ ಔಟ್ಸೈಡ್. ಮೈನಸ್ ಔಟ್ಸೈಡ್ ತೊಗೊಂಡಾಗ ಏನಾಗುತ್ತೆ? -5 secant square theta ಮೈನಸ್ tan square theta. ಇವಾಗ secant square theta ಮೈನಸ್ tan square theta ಅಂದರೆ ಏನು? 1. ಸೊ -5 × 1 is equal to -5. ಡನ್. ಆನ್ಸರ್ ಬಂತು. ಇವಾಗ ಕೆಲವ್ರು ಹೇಳ್ತಾರೆ, ಇಲ್ಲ ಸರ್ ನೀವು ಒಂದ್ಸತಿ ಆ ಥರ ಮಾಡಿ ತೋರಿಸಿ ನೋಡಿ. ಸೊ 5 ಇದೆ ಅಲ್ವಾ? ಕಾಟ್ ಅಂದರೆ ಏನು? cos square theta ಬೈ sin square theta ಮೈನಸ್ 5/cos square theta. ಈ ಡಿನಾಮಿನೇಟರ್ ಇಲ್ಲಿರೋ ಫ್ರಾಕ್ಷನ್ನ ಮೇಲ್ಗಡೆ ತೊಗೊಂಡೋದಾಗ ಏನಾಗುತ್ತೆ? ರೆಸಿಪ್ರೋಕಲ್. ಯಾವ ರೀತಿ ಕಾಣಿಸುತ್ತಾಗೋದು? 5 sin square theta ಮೈನಸ್ 5 ಡಿವೈಡೆಡ್ ಬೈ cos square theta ಡಿವೈಡೆಡ್ ಬೈ cos square theta. ಡಿನಾಮಿನೇಟರ್ಗಳು ಸೇಮ್ ಆಗಿದ್ದಾವೆ. ಡಿನಾಮಿನೇಟರ್ ಸೇಮ್ ಆಗಿದೆ ಅಂದರೆ ಏನು ಮಾಡ್ಬೋದು ನಾವೀಗ? ನ್ಯೂಮರೇಟರ್ನ ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿ. ಸೊ ಏನಾಗುತ್ತೆ ಈಗ? 5 sin square theta ಮೈನಸ್ 5 ದ ಹೋಲ್ ಡಿವೈಡೆಡ್ ಬೈ cos square theta. ಮೇಲ್ಗಡೆ ನಾವು 5ನ ಕಾಮನ್ ತೆಗಿಬೋದಾ? ತೆಗಿಬೋದು. ಕಾಮನ್ ತೆಗೀರಿ. ಸೊ 5ನ ಕಾಮನ್ ತೆಗೆದ್ರೆ ಏನಾಗುತ್ತೆ? sin square theta ಮೈನಸ್ 1 ದ ಹೋಲ್ ಡಿವೈಡೆಡ್ ಬೈ cos square theta. ಬಟ್ sin square theta ಮೈನಸ್ 1ಗೆ ನಮಗೆ ಫಾರ್ಮುಲಾ ಗೊತ್ತಿಲ್ಲ. ನಮಗೇನು ಗೊತ್ತಿದೆ? sin square theta ಪ್ಲಸ್ cos square theta is equal to 1. 1 ಮೈನಸ್ sin square theta is equal to cos square theta. ಹೌದಾ? 1 ಮೈನಸ್ sin square theta is cos square theta. ಬಟ್ ನಮ್ಗೆ ಇಲ್ಲೇನು ಬರ್ತಿದೆ? sin square theta ಮೈನಸ್ 1 ಬರ್ತಾ ಇದೆ. ಏನು ಮಾಡಬೇಕು? ಮೈನಸ್ನ ಕಾಮನ್ ತೆಗೀರಿ. ಸೊ ಮೈನಸ್ನ ಕಾಮನ್ ತೆಗೆದಾಗ ಯಾವ ರೀತಿ ಕಾಣಿಸುತ್ತೆ ಇದು? -1 ಮೈನಸ್ sin square theta ಡಿವೈಡೆಡ್ ಬೈ cos square theta. ಸೊ ಇವಾಗ ಏನಾಗುತ್ತೆ? -5 cos square theta ಡಿವೈಡೆಡ್ ಬೈ cos square theta. ಸೊ cos square theta ಕ್ಯಾನ್ಸಲ್. -5 ನಮ್ಮ ಸರಿಯಾದ ಉತ್ತರ. ಬಟ್ ಕಂಪೇರ್ ಮಾಡಿ. ಈಗ ಈ ಪ್ರಶ್ನೆನ ನಾವು ಎಷ್ಟು ಸ್ಟೆಪ್ಪಲ್ಲಿ ಸಾಲ್ವ್ ಮಾಡಿದ್ವಿ? 1 2 3 4ನೇ ಸ್ಟೆಪ್ಪಿಗೆ ಆನ್ಸರ್ ಬಂತು. ಇದನ್ನು ನೋಡಿ. 1 2 3 4 5 6 7ನೇ ಸ್ಟೆಪ್ಪಿಗೆ ಆನ್ಸರ್ ಬಂದಿದೆ. ಅಂದರೆ ನೀವು 3 ಸ್ಟೆಪ್ಸ್ನ ಜಾಸ್ತಿ ಮಾಡಿದ್ದೀರ. ರೈಟ್? ಐ ಆಮ್ ನಾಟ್ ಟೆಲಿಂಗ್ ದಿಸ್ ಇಸ್ ರಾಂಗ್. ದಿಸ್ ಇಸ್ ಆಬ್ಸಲ್ಯೂಟ್ಲಿ ರೈಟ್. ಆಬ್ಸಲ್ಯೂಟ್ಲಿ ರೈಟ್ ಇದು. ಆಯಿತಾ? ಬಟ್ ಟೈಮ್ ಟೇಕನ್ ಜಾಸ್ತಿ ಅಲ್ವಾ? ನಿಮಗೆ ಮಾರ್ಕ್ಸ್ ಒಂದೇ ಬರ್ತಾ ಇದೆ. ಸೊ ಒಬ್ಬ ಸ್ಟೂಡೆಂಟ್ ಇದಕ್ಕೆ 1 ನಿಮಿಷ ಕೊಟ್ಟ, ಅವನಿಗೆ 2 ಮಾರ್ಕ್ ಬಂತು. ಇನ್ನೊಬ್ಬ ಸ್ಟೂಡೆಂಟ್ ಇದಕ್ಕೆ 3 ನಿಮಿಷ ಕೊಟ್ಟ, ಅವನಿಗೂ ಕೂಡ 2 ಮಾರ್ಕ್ ಬಂತು ಅಲ್ವಾ? ಸೊ ವಿಚ್ ಇಸ್ ಬೆಟರ್ ಹಿಯರ್? 1 ನಿಮಿಷ ಕೊಟ್ಟು 2 ಮಾರ್ಕ್ ತೊಗೊಳ್ಳೋದು ಒಳ್ಳೆಯದಾ, ಅಥವಾ 3 ನಿಮಿಷನ ಕೊಟ್ಟು 2 ಮಾರ್ಕ್ ತೊಗೊಳ್ಳೋದು ಒಳ್ಳೆಯದಾ? ಆಬ್ವಿಯಸ್ಲಿ ದಿಸ್ ಇಸ್ ಬೆಟರ್. ಬಟ್ ಆದರೆ ನಿಮ್ಗೇನು ಗೊತ್ತಿರಬೇಕು? 1/cot ಅಂದರೆ tan, 1/cos ಅಂದರೆ secant. ತೊಗೊಂಡಾಗ ಈ ಥರ ಬರುತ್ತೆ ನೋಡಿ. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೈನಸ್ನ ಕಾಮನ್ ತೊಗೊಳ್ಳಿ, ಆನ್ಸರ್ ಬಂದ್ಬಿಡುತ್ತೆ ಅಷ್ಟೇ ಅಲ್ವಾ? ಎಸ್. ಸೊ ಸ್ಟೂಡೆಂಟ್ಸ್, ಇಲ್ಲಿಗೆ ಇವತ್ತಿನ ಈ ಟ್ರಿಗ್ನೋಮೆಟ್ರಿಯ ಕ್ಲಾಸ್ ಮುಗ್ದು ಹೋಗಿದೆ. ಸೊ ನೆಕ್ಸ್ಟ್ ಯಾವುದು ಕ್ವಶನ್ಗಳಿಲ್ಲ. ಸೊ ಇಲ್ಲಿವರೆಗೂ ವಿಡಿಯೋನ ನೋಡಿದವ್ರಿಗೆ ಥ್ಯಾಂಕ್ ಯು ವೆರಿ ಮಚ್. ಸೊ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಇದು ನಾನು ಮಾಡಿರೋದು LBA ಟ್ರಿಗ್ನೋಮೆಟ್ರಿಯ 2 ಮಾರ್ಕಿನ ಡಿಫಿಕಲ್ಟ್ ಕ್ವೆಶ್ಚನ್ಸ್. ಸೊ ಇದೇ ವಿಡಿಯೋಗೆ ನೀವು ಅಟ್ಲೀಸ್ಟ್ 300 ಲೈಕ್ಸ್ ಬಂದರೆ ಮತ್ತು ಇದೇ ಟ್ರಿಗ್ನೋಮೆಟ್ರಿಯ 3 ಮಾರ್ಕ್ಸಿನ ಡಿಫಿಕಲ್ಟ್ ಕ್ವೆಶ್ಚನ್ಸ್ನ ನಾನು ಮಾಡಬೇಕಂದ್ರೆ
ಒಂದು 300 ಲೈಕ್ಸ್ ಬರಲಿ, ಹಾಗೆ ಒಂದು 100+ ಕಮೆಂಟ್ಸ್ ಬರಲಿ. ವಿ ವಾಂಟ್ LBA 3 ಮಾರ್ಕ್ಸ್ ಡಿಫಿಕಲ್ಟ್ ಕ್ವಶನ್ಸ್ ಅಂತ ಕಮೆಂಟಲ್ಲಿ ಹಾಕಿ. ಕಮೆಂಟ್ಸು ಮತ್ತು ಲೈಕ್ಸು ನಾನು ಕೊಟ್ಟಿರೋ ಟಾರ್ಗೆಟ್ ರೀಚ್ ಆದರೆ 3 ಮಾರ್ಕಿನ ಡಿಫಿಕಲ್ಟ್ LBA ಕ್ವಶನ್ಸ್ ನಿಮಗಾಗಿ ನಾನು ತರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನೋಡಿರೋರಿಗೆ 57th ಕ್ವಶನ್ ಮತ್ತು 68th ಕ್ವಶನ್ ಇವೆರಡು ಕ್ವಶನ್ಗಳನ್ನು ನಾನು ನಿಮಗೆ ಮಾಡಿ ಅಂತ ಹೇಳಿದ್ದೀನಿ. ದಯವಿಟ್ಟು ಇವೆರಡು ಪ್ರಶ್ನೆಗಳನ್ನು ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಐ ಗಾಟ್ ದ ಆನ್ಸರ್ ಅಂತ ಹಾಕಿ. ಐ ವಿಲ್ ಬಿ ವೆರಿ ಹ್ಯಾಪಿ. ಸೊ ಸಿ ಯು ಅಗೇನ್ ವೆರಿ ಸೂನ್ ಸ್ಟೂಡೆಂಟ್ಸ್. ಜ್ಞಾಪಕ ಇಡಿ, ನಿಮ್ಮ ಸಾಧನೆ ನಮ್ಮ ಗೆಲುವು. ಆದಷ್ಟು ಮತ್ತೆ ಬೇಗ ಸಿಗೋಣ. ಬಾಯ್ ಬಾಯ್.